ನಾಕ್ ಸಿಕ್ತಿಪ್ಪ ಅಂತ ತಿಳ್ಕೊಳ್ಬೇಕು. ಒಂದೊಂದು ಅಗಳಿನೊಳಗನು ಸಿದ್ಧಾರೂಢ ಅದಾರಪ್ಪ ಅಂತ ಹೇಳ್ತಾರೆ. ಏನೋ ಒಂದು ತತ್ವದ ಶಾಸ್ತ್ರವನ್ನ, ಜ್ಞಾನದ ಮಾತುಗಳನ್ನ ಕೇಳಾಕ ಕಿವಿ ಸನ್ನದ್ಧವಾಗಿ ಕುಂತೈತರ ತಿಳ್ಕೊಳ್ಬೇಕು ಅಂತ ಕಿವಿ ಒಳಗೆ ಸಿದ್ಧಾರೂಢ ಅದಾರ. ನಾಲ್ಗಿ ಮೇಲೆ ಯಾವುದೋ ಒಂದು ಆತ್ಮಚಿಂತನೆಯ ಒಂದು ಶಬ್ದ ಹೊಳ್ಳಾಕತೈತಿಪ್ಪ ಅಂದ್ರೆ ತಿಳ್ಕೊಂಡ್ಬಿಡ್ಬೇಕಂತ ಸಿದ್ಧಾರೂಢರು ಅದಾರ ಅಂತ ಹೇಳ್ತಾರೆ. ಇವತ್ತು ಬಹಳ ಖುಷಿ ಆತ್ ನನಗೆ. ಏನಂತಂದ್ರ ಒಳಗ್ ಬಂದ ಕೂಡಲೇ ಪ್ರತ್ಯಕ್ಷ ಸಿದ್ಧಾರೂಢರನ್ನ ಕುಂತಾರನಪ್ಪ ಅಂತ ಅನಿಸ್ಬಿಡ್ತ ನನಗೆ. ಸಿದ್ಧಾರೂಢರನ್ನ ಕುಂತಾರ. ಜೋಡು ಕುರುಳಿ ಅಜ್ಜವ್ರ ನೀವು ಬಹಳ ಪುಣ್ಯ ಮಾಡಿದ್ರಿ. ಜೋಡು ಕುರುಳಿ ಅಜ್ಜವ್ರ ಏನ್ ಮಾಡಿದ್ರ ಅಂತಂದ್ರ ತಮ್ಮ ಪೂಜೆ ಮಾಡುವಂತಹ ಸಿದ್ಧಾರೂಢರ ಮೂರ್ತಿಯನ್ನ ಇಲ್ಲಿ ತಂದಿಟ್ರು. ಅಂದ್ರೆ ಸಾಕ್ಷಾತ್ ಸಿದ್ಧಾರೂಢರನ್ನ ಇಲ್ಲಿ ಬಂದು ಬಿಟ್ಟಾರ. ಅದರೊಳಗ ಯಾವ ಸಂಶಯನೂ ಇಲ್ಲ. ಜೋಡು ಕುರುಳಿ ಅಜ್ಜವ್ರ ಅಂದ್ರೆ ಮಾತನಾಡುವ ಸಿದ್ಧಾರೂಢರಾಗ್ಬಿಟ್ಟಾರ. ಈಗ ಆ ಸಿದ್ಧಾರೂಢರದ ಒಂದು ಕೀರ್ತಿಯನ್ನ, ಸಿದ್ಧಾರೂಢರದ ಒಂದು ಜ್ಞಾನದ ಜ್ಯೋತಿಯನ್ನ ಪ್ರಜ್ವಾಲ್ಯಮಾನವಾಗಿ ಬೆಳಗಕತ್ತೈತಿ. ಅದರೊಳಗ ಅವ್ರದ್ದು ಒಂದು ಸಹಕಾರ ಬಹಳ ದೊಡ್ಡದೈತಿ. ಅದಕ್ಕಾಗಿ ಜೋಡು ಕುರುಳಿ ಅಜ್ಜವರ ಶ್ರೀಚರಣಗಳಿಗೆ, ಹುಬ್ಬಳ್ಳಿ ಜನ ನಿಮ್ಮೆಲ್ಲರ ಶ್ರೀಚರಣಗಳಿಗೂ ಸಹಿತ ಅನಂತ ಅನಂತ ಎಲ್ಲಿದೆ ಕೈಲಾಸ, ಬನ್ನಿ ಇಲ್ಲಿದೆ ಕೈಲಾಸ, ಮೇಲಿದೆ ಕೆಳಗಿದೆ ಎಲ್ಲವೂ ಸುಳ್ಳಿದೆ, ಬಲ್ಲ ಸಿದ್ಧಾರೂಢರ ಹುಬ್ಬಳ್ಳಿ ಕೈಲಾಸ, ಆ ಸಿದ್ಧನೇ ಪರಮೇಶ. ಆ ಪರಮೇಶ್ವರನನ್ನ ನೋಡಾಕ ಕೈಲಾಸಕ್ಕೆ ಯಾಕೆ ಹೋಗ್ಬೇಕ್ರಿ? ಎಲ್ಲೈತಿ ಕೈಲಾಸ? ಯಾರು ನೋಡಿ ಬಂದಾರೇನ್ರಿ? ಪ್ರತಿಯೊಬ್ಬರನ್ನು ಸತ್ತ ಮೇಲೆ ಫೋಟೋ ಹಾಕಿರ್ತಾರ್ರಿ. ಕೆಳಗೆ ಬರ್ದಿರ್ತಾರ ಏನಂತ ಹೇಳ್ತಾರ? ಕೈಲಾಸವಾಸಿ ಅಂತ ಹೇಳ್ತಾರೆ. ಏನ್ ನೋಡಿ ಬಂದ್ರಿ ಯಾರು? ನಿಮಗ ಕೈಲಾಸ ಹೆಂಗೈತಿ ಅಂತ ಹೇಳಿಲ್ಲ. ಸಿದ್ಧಾರೂಢ ಹೇಳಕತ್ತಾನ ಅದಕ್ಕ ಎಲ್ಲಿ ಹುಡುಕ್ತಿರೋ ಕೈಲಾಸ? ನಿಮ್ಮೊಳಗನ ಐತಿ ಕೈಲಾಸ. ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸಂದರಿ ಮಾರಮರ್ಧನ ಶಂಭುಲಿಂಗವನ್ನೊಲಿದು ಗಂಭೀರ ಸುಖದೊಳಗಿರುತ್ತಿರ್ಪ ಅಂತ ಹೇಳ್ತಾರ. ನಿನ್ನೊಳಗಿದ್ದಂತ ಅಹಂಕಾರವನ್ನು ಬಿಟ್ಟಿಪ್ಪ ಅಂದ್ರ ನೀನ ದೇವರಕ್ಕಿ. ನಾ ಅನ್ನುವ ಸೊಕ್ಕ ನಿನ್ನೊಳಗೆ ಇತ್ತಪ್ಪ. ಮನಕೋಡದ ಅಜ್ಜವರು ನನ್ನ ಮೇಲೆ ಬಹಳ ಪ್ರೀತಿದ್ರು. ಮನಕೋಡದ ಅಜ್ಜವರು ನಾ ಇನ್ನೂ 20 ಕಿಲೋಮೀಟರ್ ದೂರ ಇರ್ತದ ಭಕ್ತರನ್ನ ಕರೆದು ಹೇಳ್ತಿದ್ದ, ಶ್ರೀಶೈಲ ಬರಾಕತ್ತಾನ್ಲಿ ಬರಾತನ್. ಅವ್ರು ಎಷ್ಟು ಚಂದ ನನಗೊಂದು ಮಾತು ಹೇಳಿದ್ರಂದ್ರೆ, ಶ್ರೀಶೈಲ ಕೈಯಾಗ ಹಕ್ಕ ಬರಬಾರ್ದಪ್ಪ. ಎಷ್ಟು ಚಂದ ಹೇಳ, ಕೈಯಾಗ ಹಕ್ಕ ಬರಬಾರ್ದಪ್ಪ. ಯಾಕ್ರಿ? ಕೈಯಾಗ ಹಕ್ಕ ಬಂತಂದ್ರೆ ಕಿಶೆದಾಗ ರೊಕ್ಕ ಬರ್ತದ್ಲಿ. ಯಪ್ಪ, ಕಿಶೆದಾಗ ರೊಕ್ಕ ಬಂದ್ರೆ ಮತ್ ಬಹಳ ಚಲೋ ಅಲ್ರಿ. ಅಲ್ಲಿ ಕೈಯಾಗ ಹಕ್ಕ ಬರ್ತೈತಿ, ಕಿಶೆದಾಗ ರೊಕ್ಕ ಬರ್ತೈತಿ, ಆಮೇಲೆ ಮೈಯಾಗ ಸೊಕ್ಕ ಬರ್ತೈತ್ಲಿಪ್ಪ. ಎಷ್ಟು ಕೆಟ್ಟ ಸೊಕ್ಕ ಅನ್ನೋದು ಐತಲ್ರಿ, ಬಹಳ ಕೆಟ್ಟ ಐತಿ ನೋಡ್ರಿ. ಸ್ವಲ್ಪರೇ ನಮ್ಮೊಳಗೆ ನಾ ಅನ್ನುವ ದಿಮಾಕ್ ಬಂತು, ಅವತ್ತು ನಾವು ಮಾಡಿದ್ದೆಲ್ಲ ಕುಂಬಾರನಿಗೆ ವರ್ಷ, ಡೊನ್ನಿಗೆ ನಿಮಿಷ ಅಂತ ಹೇಳಿದ್ರೆ. ನೀ ಎಷ್ಟು ತಪಸ್ಸು ಮಾಡಿದ್ರು ಸಹಿತ, ಎಷ್ಟು ಶಾಸ್ತ್ರ ಅಧ್ಯಯನ ಮಾಡಿದ್ರು, ಸ್ವಲ್ಪ ನಿನ್ನೊಳಗೆ ಏನಾದ್ರೆ ನಾ ಅನ್ನೋ ಅಹಂಕಾರ ಬಂತು, ಎಲ್ಲಾ ನೀರು ಹಣಿಸಿದಂಗಾರೆ. ಹೊಳ್ಯಾಗ ಹುಂಚಿ ಅಂತ ಅಂತಾರಲ್ಲ, ಹೊಳ್ಯಾಗ ಹುಂಚಿ ಅಂತ ಹೇಳಿದ್ರೆ ಎಲ್ಲಿ ಗೊತ್ತಾಗ ಹುಳಿ. ಹಂಗ ನಮ್ದೆಲ್ಲ ಏನಾಗ್ಬೇಕಾಗಿದ್ರೆ ಮೊದಲ ನಾ ಅನ್ನುವ ಭಾವ ನಮ್ಮನ್ನು ಬಿಟ್ಟು ಹೋಗ್ಬೇಕಾಗಿತ್ತು. ಆರು ನಾನೆಂದು ವಿಚಾರಿಸು ಅಂತ ಹೇಳಿದ್ರೆ, ನೀ ಏನದಿ? ಶಿವಾದಿಪ. ನಚ ಪ್ರಾಣ ಸಂಜ್ಞೋನ ವೈ ಪಂಚವಾಯುರ್ನವ ಸಪ್ತದಾತುರ್ನವ ಪಂಚಕೋಶ ನ ವಾಕ್ಪಾಣಿಪಾದಂ ನ ಚೋಪಸ್ತಪಾದ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ತೀರ್ಥೋ ನ ಮಂತ್ರಂ ನ ವೇದಾನ ಯಜ್ಞಂ ಅಹಂ ಭೋಜನಂ ನೈವ ಭೋಕ್ತ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಲಾಸ್ಟಿಗೆ ಹೇಳಿದ್ರು, ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಂ ನಚ ಸಂಗತಂ ನೈವ ಮುಕ್ತಿರ್ನಮೇಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನೀ ಆನಂದದಿಯೋ. ನಾವೇನ್ ಮಾಡಾಕತ್ತೇವ್ ಗೊತ್ತೇನ್ರಿ? ಬಗಲಾಗ ಕುರ್ಸಿನ ಇಟ್ಕೊಂಡ ಊರ್ ತುಂಬ ಹುಡುಕಾಡಕತ್ತೇವ್. ನಮ್ಮ ಪರಿಸ್ಥಿತಿ ಹಿಂಗಾಗಿ. ಬಗಲಾಗ ಕುರ್ಸಿನ ಇಟ್ಕೊಂಡ ಊರ್ ತುಂಬ ಹುಡುಕ್ತಿದ್ಲಂತಕ್ಕೆ. ಏನ್ ಹುಡುಕಾತಿರ? ಕೂಸಿನ ಹುಡುಕಾತಿರಂತ. ಎಲ್ಲಿತ್ತಾರ? ಆಕೆ ಬಗಲಾಗ ಇತ್ತಂತ. ಅದನ್ನು ತೋರಿಸಿದ, ನೀನು ಬಗಲಾಗ ಇಟ್ಕೊಂಡಿರು, ನಮ್ಮ ಕೂಸು ಎಲ್ಲೈತೆ ಅಂತ ತೋರ್ಸಾಕ್ ಬಂದ್ರಿವ. ಎಲ್ಲೋ ಬ್ಯಾರೆ ಕಡೆ ಇಲ್ಲ, ನಿನ್ನೊಳಗನ ಅದ. ಒಬ್ಬ ದೊಡ್ಡ ಶ್ರೀಮಂತ ಇದ್ದಂತ್ರಿ, ಬಹಳ ಕೋಟ್ಯಾಧಿಪತಿ ಇದ್ದ. ಅವಾಗ ಕಾಶಿ ಯಾತ್ರಾ ಹೋಗ್ಬೇಕಾಗಿತ್ತು. ಅವಾಗಿನ ಕಾಲಕ್ಕೆ ಕಾಶಿ ಯಾತ್ರಾ ಹೋಗ್ಬೇಕಾದ್ರೆ ಅವಾಗ 3 ತಿಂಗಳು ಹೋಗೋದ್ರಿ. ಅವಾಗ ಜೋಡಿ ಯಾರ ಬರಾಕ್ ಒಲ್ಲೆ ಅಂದ್ರಂತ. ಅವಾಗ ಕೈ ತುಂಬ ವಜ್ರದ ಉಂಗುರಗಳು ಇಟ್ಕೊಂಡಿದ್ದ. ಒಬ್ಬ ಕಳ್ಳಗ ಮನುಷ್ಯನಾಗ ಬಂತಂತ. 8 ದಿನ ಹೋದಂಗ ಮಾಡಿ ಅವ್ ಮಲ್ಕೊಂಡಾಗ ಎಲ್ಲ ಉಂಗರ ಪತ್ರ ಸಾಕ ಆರಾಮ ಆತಾವ. ವಿಚಾರ ಮಾಡಿದ,
ವಿಚಾರ ಮಾಡಿ ನಾ ಬರ್ತೇನ್ರಿ ಸಾವ್ಕಾರ ನಿಮ್ ಜೋಡಿ ಅಂದ. ಬಾಪ ನೀ ಬಂದೆ ಅಂದ್ರೆ ಒಂದು 100 ರೂಪಾಯಿ ಕೊಡ್ತೇನೆ ನಿನಗೆ ಹೋಗಿ ಬಂದ್ಮೇಲೆ ಅಂತ ಸಾವ್ಕಾರ ಹೇಳಿದ. ಆತ್ರಿಪ್ಪ ಕೊಡ್ರಂದ. ದಿನ ರಾತ್ರಿ ಮಲ್ಕೊಂಡು ಕೂಡ್ಲಿ ಆ ಸಾವ್ಕಾರನ ಕೈಯ ಉಂಗ್ರ ಇರ್ತಿರ್ಕಿಲ್ರಿ ಒಟ್ಟ. ಇವ ಬೆಳತನಕ ಹುಡುಕವನಿವ ಯಾರು ಹುಡುಗ ಎಲ್ಲಿಟ್ಟಿರ್ಬೇಕು ಇವ ಅಂತೇಳಿ. ಬೆಳಿಗ್ಗೆ ಇವ ಬೈಲ್ ಕಡೆ ಹೋಗಿ ಬರ್ಮಟ್ಟ ಅಂದ್ರೆ ಮತ್ತ ಸಾವ್ಕಾರ ತಯಾರಾಗಿ ಎಲ್ಲ ಉಂಗ್ರ ಹಾಕೊಂಡು ಕುಂತ್ಬಿಡ. ಮತ್ತ ರಾತ್ರಿ ಮಲ್ಕೊಳ್ಬಿಡ್ದು ಉಂಗ್ರ ಇಲ್ಲ ಒಳಗಿನ ಚೈನ್ ಇಲ್ಲ ಉಂಗ್ರ ಇಲ್ಲ. 3 ತಿಂಗಳು ಬೆಳತನಕ ಹುಡುಕಿತ್ರಿ ಇದು ಸಿಗಲಿಲ್ರಿ ಅವಂಗ. ರಾತ್ರಿ ಎಲ್ಲಿ ಹಿಡಿದು ಮುಕ್ಕೋತಿದ್ದು ಯಾರಿಗೂ ಇರೋವ್ರ ಇಬ್ರ. ಎಲ್ಲಿ ರಾತ್ರಿ ಕತ್ತು ಅಲ್ಲೇ ಒಂದು ಗಿಡದ ಕಟ್ಟು ಅಥವಾ ಯಾವುದೋ ಒಂದು ಗುಡಿ ಕಟ್ಟು ಅಲ್ಲಿ ಹೋಗಿ ಮಲ್ಕೊಂಡ್ಬಿಡೋರು. ಹುಡುಕಿ ಹುಡುಕ ಲಾಸ್ಟಿಗೆ 3 ತಿಂಗಳ ಮುಗಿಸಿ ಹೊಳ್ಳಿ ಮನೆಗೆ ಬಂದ. ಸಾವ್ಕಾರ 100 ರೂಪಾಯಿ ಕೊಟ್ಟ ಅವಾಗ. ಅವಾಗ ಸಾವ್ಕಾರನ ಕಡಿಕ ಕಳ್ಳ ಕೇಳಿದಂತ ಇಷ್ಟೆಲ್ಲಾ ಖರೀರಿ 3 ತಿಂಗಳು ಅಡ್ಡಾಡಿದು ಬಂಗಾರದ ವಜ್ರದ ಉಂಗ್ರ ತೆಗೆದು ಎಲ್ಲಿ ಇಡ್ತೀರಿ ಅದನ್ನ ಹೇಳ್ರಲ್ಲ ನಾವು. ಆವಾಗ ಅವಾಗಂತ ಎಲ್ಲಾ ಗಂಟೆ ಕಟ್ಟಿ ನಿನ್ನ ತಲೆಗುಂಬಿನ ಹುಡುಕ್ ಇಡ್ತಿದ್ದೀಪ ಅಂತ ಹೇಳಿದ. ಈಗ ಯಾರ ಗಾದಿ ಹುಡುಕ್ತಿದ್ರಿ ಸಾವಕಾರನ ಹಾಸಿಗೆ ಹುಡುಕವ್ರಿ. ಅವ ಎಲ್ಲಿ ಇಡ್ತಿದ್ರ ಅವನ್ ತಲೆಗುಂಬಿನ ಹುಡುಕ್ ಇಡವ. ಸಿದ್ಧಾರ್ಥ ಏನ್ ಮಾಡಿದ್ರ ಬಂಗಾರ ಎಲ್ಲಿ ಇಟ್ಟಂದ್ರ ನಮ್ ತಲೆಗುಂಬಿನ ಹುಡುಕ್ ಇಟ್ಟಂದ್ರೆ ನಾವು ಊರ್ ತುಂಬ ಹುಡುಕಕ್ ಬಿಟ್ಟ. ಇದ ಬೇಕಾಗಿತ್ರಿ ಆತ್ಮಜ್ಞಾನ ಅಂದ್ರೆ ಇದ. ಬಸವಣ್ಣ ಒಂದು ಬಹಳ ಚಂದ ಹೇಳಿದ್ರಲ್ಲಿ, ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಿಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಬೆ ಹೊನ್ನ ಕಳಸವಯ್ಯ ಸ್ಥಾವರ ಕಳೆಯುಂಟು ಜಂಗಮ ಕಳೆಯಿಲ್ಲ ಕೂಡಲ ಸಂಗಮ ದೇವ ಅಂತ ಹೇಳಿ ಎಷ್ಟು ಚಂದ ಹೇಳಿದ್ರು. ನಾವು ಏನ್ ಮಾಡ್ಕೋಬೇಕಾಗಿತ್ತರ ಹೊರಗ ಗುಡಿ ಕಟ್ಟೋದು ಬೇಕಾಗಿಲ್ಲ, ಒಳಗಿಂದ ಗುಡಿ ಕಟ್ಕೋಬೇಕಾಗೈತಿ. ಒಳಗಿದ್ದಂತಹ ಆತ್ಮಾರಾಮನ ಗುರುತು ಹಿಡ್ಕೋಬೇಕಾಗೈತಿ. ಸಿದ್ಧಾರೂಢರು ನಮ್ಮ ಬಸ್ಲಿಂಗಮ್ಮ ಸಾನಿಕೊಪ್ಪವ್ರು ಹೇಳ್ತಿದ್ರೆ ಮೇಲೆ ಸಿದ್ಧಾರೂಢರು ದಿನಕ್ಕೊಂದು 3 ಸರಿ ಅಂತಿದ್ರಂತೆ. ಅಂದ್ರೆ ಹೊತ್ತು ಮುಳುಗೋದ್ರೊಳಗ ಗತ್ತು ಕಾಣಬೇಕ್ಲಿ, ಹೊತ್ತು ಮುಳುಗೋದ್ರೊಳಗ ಗತ್ತು ಕಾಣಬೇಕ್ಲಿ ಅಂತಿದ್ರಂತೆ. ಯಪ್ಪ ಹಂಗಂದ್ರೆ ಏನ್ರಿ ಅಂತ ಹೇಳಿ ಕೇಳಿ ಕೂಡ್ಲಿ ಆವಿಷ್ಯಕ್ಕೆ ಇರೋದ್ರೊಳಗ ಪರಮಾತ್ಮನ ಗುರುತು ಹಿಡ್ಕೋಬೇಕು ಅಂತಿದ್ರು. ನಾವೆಲ್ಲ ಎದಕ್ಕೆ ಕಳೆಕತ್ತಿರೋ ಟೈಮ್ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಿದರೆ ಕೇಡಿನ ಚಿಂತೆ. ಇಂತಿ ಹಲವು ಚಿಂತೆಗಳಲ್ಲಿಪ್ಪವರ ಅನೇಕ ಕಂಡೆ, ನಿಮ್ಮ ಚಿಂತೆಯಲ್ಲಿದ್ದವರು ಒಬ್ಬರನ್ನು ಕಾಣಿ. ಎಷ್ಟು ಚಂದ ಹೇಳ್ಬಿಟ್ರಿ. ಸಿದ್ಧಾರೂಢಂತೆ ಮೊದಲು ಹೋಗಿ ಬೇಡ್ಕೊಳ್ಳೋದಂತ ಒಂದು 5 ಸುತ್ತ ಹೊಡೆದಕ್ಯಾರ, ಪಾಲ್ಕಿ ಸುತ್ತ ಹೊಡೆದ ಅವನ ಕಡೆ ಬೇಡ್ಕೊಳ್ಳೋದಂತ. ಬಡತನ ಒಂದಿಟ್ಟು ಹೋಗ್ಬಿಡ್ಲಪ್ಪ ಸಾಕು ನೀನು ಬೆನ್ನ ಹತ್ತಿ ಬಿಡ್ತಾನೆ ಅನ್ನೋದಂತ. ಆಮೇಲೆ ಒಂದು ಸೈಟ್ ಹೊಡೆಸ್ಬಿಟ್ಟು ನಂಗೆ ಸಾಕು ಹುಬ್ಬಳ್ಳ್ಯಾಗ ಅದು ಸಿಕ್ತಂತ. ಒಂದು ಮನಿ ಆದ್ರೆ ಸಾಕು, ಒಬ್ಬ ಹೇತಿ ಸಿಕ್ಕರೆ ಸಾಕು. ಹೇತಿ ಸಿಕ್ಕಿ ಇನ್ನೂ 2 ವರ್ಷ ಆಯ್ತು ಮುಗಿದ್ರದಿಲ್ಲ, ಮಕ್ಕಳಾಗೋದು ಆ ಚಿಂತೆ. ಮಕ್ಕಳಾದಪ್ಪ ಅಂದ್ರೆ ಮತ್ತ ಉತ್ತರನ ಬಾಳೆ ಹಚ್ಚು ಅಷ್ಟು ಮಟ್ಟ ಅಂದ್ರೆ ನಮ್ಮ ಆಯುಷ್ಯ ತೀರ್ ಹೋಗ್ಬಿಟ್ರೆ ಅವಾಗ ನೀ ಅವನು ಯಾವಾಗ ಕರೆಯವ. ಸಿದ್ಧಾರೂಢನ ಮುಂದೆ ನಾನು ಹಿಡ್ಕೊಂಡ ಎಲ್ಲರೂ ಎಷ್ಟು ಪ್ರದಕ್ಷಿಣೆ ಹಾಕಿದ್ವಿ, ಎಷ್ಟು ನಮಸ್ಕಾರ ಮಾಡಿದ್ವಿ, ಎಷ್ಟು ಭಕ್ತಿ ಮಾಡಿದ್ವು, ಎಷ್ಟು ಗುಣಗಾನ ಮಾಡಿದ್ವು. ಅವನ್ನ ಒಬ್ಬರ್ರಿ ನಿನ್ನಂಥ ಮಗನ ನನಗೆ ಕೊಡಂತ ಬೇಡ್ಕೊಂಡ್ರಿ, ನಿನ್ನಂಥ ಮಗನ ನನಗೆ ಬೇಕಂತ ಕೇಳ್ಕೊಂಡ್ರಿ. ನೀವು ಮೋದಿನಂತ ಮಗನ ಕೇಳಿದ್ರಿ, ಕಡೆಗೆ ಸಿದ್ದರಾಮಯ್ಯನಂತ ಮಗನರೇ ಕೊಡಪ್ಪ ಅಂತಾರೆ. ಆದ್ರೆ ನಿನ್ನಂಥ ಮಗ ಬೇಕಂತ ಹೇಳಿದ್ರೆ ನಾವ್ ಇನ್ನೂ ಕೇಳಿಲ್ಲ ಅಂದ್ರೆ ಇನ್ನೂ ಪೂರ್ಣ ನಮ್ಮೊಳಗಿನ ಅಜ್ಞಾನ ನಿರಸನ ಆಗಿಲ್ಲ. ಇದೆಲ್ಲ ಹೆಂಗ್ ಮಾಡಾಕತ್ತೇವ ಅಂದ್ರೆ ನಾವು ಉಜೇಡ ಆತ ಹೋತೆ ಪುಣ್ಯ, ಅಂಧಾರ ಆತ ಪಾಪ, ಜಾಚಿ ತಾಚಿ ಆತಿಯಾಹಿ ಕರ್ತವ್ಯ ಆಚಿ ಪಾಪ. ಕಣ್ಣಿಗೆ ಕಾಣೋದು ಬಹಳ ಭಕ್ತಿವಂತರಂಗ ನಟಸಾಕತ್ತೀವಿ, ಒಳಗ ಮಾಡಬಾರದು ಕೆಟ್ಟ ಕೆಲಸನ ಮಾಡಾಕತ್ತೀವಿ. ನನಗೂ ಗೊತ್ತೈತಿ ಒಳಗ ಏನ್ ಕೆಟ್ಟ ಗುಣ ನಮ್ದೈತಿ ಅಂತ ಹೇಳ್ತಾರ, ಅವಗೂ ಒಬ್ಬ ಗೊತ್ತೈತಿ. ನಮ್ಮ ಕೈಯಾಗ ಏನಂದ್ ನಾವೇನ್ ತಿಳ್ಕೊಂಡೇವಿ. ನಾಗಭೂಷಣ ಶಿವಯೋಗಿಗಳು ಒಂದು ಸುಂದರವಾದ ಘಟನೆ ನಡೆದಿತ್ತು ಸಿದ್ಧಾರೂಢಪ್ಪನ ಚರಿತ್ರದೊಳಗ. ನಾಗಭೂಷಣ ಶಿವಯೋಗಿಗಳು ಶಿವರಾತ್ರಿಗೊಮ್ಮೆ ದಾಸೋಹಕ್ಕೆ ಅಂತ ಹೇಳಿಕಾರ ಭಿಕ್ಷಾ ಬೇಡಕ ರೋಣಕ್ಕೆ ಹೋಗಿದ್ರು. ಅಲ್ಲಿ ರೋಣದೊಳಗೆ ಜ್ವಾಳ ತಗೊಂಡ್ ಬರೋರು 100 ಚೀಲ 200 ಚೀಲ ಗಂಟ್ಲೆ ಜ್ವಾಳ ತಗೊಂಡ್ ಬಂದು ಸಿದ್ಧಾರೂಢರ ಮಟ್ಟಕ್ಕೆ ಕೊಡೋರು. ಅಕ್ಕಲಕೋಟೆ ಶರಣಪ್ಪನವರು ನಾಗಭೂಷಣ ಶಿವಯೋಗಿಗಳು ಇಬ್ರು ಗೆಳೆಯರು. ಇಬ್ರು ಯಾವ್ದ ಮೇಲೆ ಸೇವಾ ಮಾಡ, ನಾ ಹೆಚ್ಚಿಗೆ ತರ್ತಾನೋ ನೀ ಹೆಚ್ಚಿಗೆ ತರ್ತೀವೋ ನೋಡೋ ನೀ ಸರಿ ಸೇವಾ. ಇಬ್ರು
ಅಕ್ಕಲ್ಕೋಟೆ ಶರಣಪ್ಪನವ್ರು ಬರೀ ರಾಜ ಮಹಾರಾಜರ ಅಂತೆ ಕೂಬಿಡೋರು. ರಾಶಿ ಗಂಟೆ ಬಂಗಾರದ ನಾಣ್ಯ ತಂದು ಬಿಡೋರು. ಇನ್ನು 4 ಚೀಲ 5 ಚೀಲ 10 ಚೀಲ ಏನ್ ಮಾಡ್ತಿದ್ರು, ಜ್ವಾಳ ತಗೊಂಡು ಬರ್ತಿದ್ರು 4 ಭೂಷಣ ಶಿವಯೋಗಿಗಳು. ಒಂದು ವರ್ಷರೇ 100 ಚೀಲ ಜ್ವಾಳ ತರಬೇಕಂತ ಹೇಳಿ ಸಂಕಲ್ಪ ಮಾಡ್ಕೊಂಡು ಹೋಗಿ ಹಿಂಗ ರೋಣದೊಳಗ ಭಕ್ತರ ಮನ್ಯಾಗ ಕೂಡಿದಾರ. ಏನಂದ್ ಬಿಟ್ರಂದ್ರ, 1 ಜ್ವಾಳದ ಚೀಲಕ್ಕ 1 ಮಗನ ಕೊಡ್ತಾನೆ ಅಂದ್ಬಿಟ್ರಂತ. 1 ಜ್ವಾಳದ ಚೀಲಕ್ಕ 1 ಮಗನ ಕೊಡ್ತೇನೆ ಅಂತ ಅಂದ್ಬಿಟ್ರಂತ. ಊರ ಗೌಡತಿಗೆ ಮಕ್ಕಳಾಗಿದ್ದಿಲ್ರಿ, 10 ವರ್ಷ ಆಗಿತ್ತ ಮದುವೆ ಆಗಿ. ಯಾಕಂದ್ಲಂತ, 100 ಚೀಲ ಜ್ವಾಳ ನಿನಗ ಕೊಟ್ಟ ಬಿಡ್ದನ್ನ, ನನಗ್ 1 ಮಗನ ಕೊಡು ಸಾಕನ್ಲಿ. ಅಷ್ಟು ಅನುಗುಣದ ಹೆದರಿಕೆ ಬರಕತ್ರಿ. ಅವಾಗಿನ ಕಾಲದ ಗೌಡ್ರು ಬಹಳ ಡೇಂಜರ್ ಇದ್ರು ಅವ್ರು. ನಾನು ಮತ್ತೆ ಬರಾಕ್ ಕೊಡಕ್ಕಿಲ್ಲ ಅಂತ ಹೇಳಿ ಸುಮ್ಮನೆ ಹಂಗ ಬಂದ್ಬಿಟ್ರು. ಮತ್ತ ಮುಂದಿನ ವರ್ಷ ಏನಾಕತ್ತು ಆಗಲ್ತಂತ ಎಷ್ಟು ಕೂಡಿದಷ್ಟು ತಗೊಂಡು ಬಂದ್ರು. ಮುಂದಿನ ವರ್ಷ ಋಣಕ್ಕೆ ಹೋಗೋದ ಬೇಡ. ಆಕೆ ಏನಂದ್ಲು ಗೊತ್ತೇನ್ರಿ, ಅವನ ಬಾಜುಕ ಕುಂಡಿಸ್ಕೊಂಡು ಅವನ ಹೆಸರು ಹೇಳಿದ ಹೆಂಗನಿ ಆಟ ಅಂತೇಳಿ ದಿನ ಒಂದು ಹೇಳೋದ, ನೀ ಆಶೀರ್ವಾದ ಮಾಡೋದ್ಲಿ ನೀನು ಬಿಡೋದ ಇಲ್ಲ ಒಂದಕ್ಕೆ. ಸಿದ್ಧಾರ್ಥ ಹೆಸರಿನ ಮೇಲೆ ಅವ್ರ ಪಾದಕ್ಕೆ ಹಚ್ಚಿ ಒಂದು ಕಾಯಿ ಹೊಡೆ ಹಾಕಿ ಬಂದ್ಬಿಟ್ರ. ಆವಾಗ ಮುಂದಿನ ವರ್ಷ ಋಣ ಬಿಟ್ಟು ಬೇರೆ ಕಡೆ ಹೋದ್ರಂತ ಲೆಕ್ಕ ಮಾಡಿದ್ರು. ಕಡಿಕ ಸಿದ್ಧಾರೂಢ ಅಪ್ಪಗಳು ಎಲ್ಲಾರು ಕುಂತಾರ. ಈ ವರ್ಷ ಮತ್ತೆ ಹೋಗ್ಬೇಕಲ್ಪ, ಇನ್ನು 3 ತಿಂಗಳು ಉಳಿತು ಜಾತ್ರೆ, ಹೊಕ್ಕಿವ್ರಪ್ಪ. ನಿಮಗೆಲ್ಲರಿಗೂ ಯಾರಿಗೆ ಬೇಕಾದವ್ರು ಹೋಗ್ರಿ, ಆದ್ರೆ ನಾಗಭೂಷಣ ಮಾತ್ರ ರೋಣಕ್ಕೆ ಹೋಗು ಮೊದಲ ಹೇಳ್ಬಿಟ್ರು. ಇವೇನ್ ಲೆಕ್ಕ ಮಾಡ್ಕೊಂಡ್ರಿ, ಹೋಗಬಾರದಂತ ಲೆಕ್ಕ. ನೀವೆಲ್ಲರೂ ಬೇಕಾದ್ರೆ ನಾಗಭೂಷಣ ಮಾತ್ರ ರೋಣಕ್ಕೆ ಹೋಗು. ಗುರು ಆಜ್ಞೆ ಮೀರಾಕ್ ಬರೋದಿಲ್ಲ. ಬಸ್ಸಿಗೆ ಹೋಗಿದಾರ. ಅವಾಗಿನ ಕಾಲಕ್ಕೆ ಯಾವಾಗೋ ಒಂದು ಬಸ್ ಬರ್ತಿತ್ತು. ಇನ್ನೂ ಬಸ್ ಇಳಿದಿದ್ರಂತ ಓಡಿ ಬಂದಕ್ಕೆ ಒಂದು ತಿಂಗಳ ಕೂಸಿನ ಕಾಲ ಮೇಲೆ ಮಲಗಿಸಿ ಸದ್ಗುರುನಾಥ 200 ಚೀಲ ಜ್ವಾಳ ತಯಾರಿಟ್ಟೆ ನಮ್ಲಿಕ್ಕೆ. 200 ಚೀಲ ಜ್ವಾಳ ತಯಾರಿಟ್ಟನಿ ಅಂತಂದು ಅವಾಗ ಎಲ್ಲಿಲ್ಲದ ಆನಂದ ಆಗ್ಬಿಡ್ತು ನಾಗಭೂಷಣ ಶಿವಯೋಗಿಗಳಿಗೆ. ಹಿಂಗ ಕೋಲಿ ಒಳಗ ಒಂದು ಫೋಟೋ ಇತ್ತು ಸಿದ್ಧಾರೂಢರದು. ಆ ಫೋಟೋ ಹಿಡ್ಕೊಂಡು ಕಣ್ಣೀರು ಸುರ್ಸಾಕತ್ತಾರ. ಸದ್ಗುರುನಾಥ, ನೀ ಎಷ್ಟು ದೊಡ್ಡ ಮದೀಪ, ನಂಬಿದಂತಹ ಭಕ್ತರನ್ನು ಎಷ್ಟು ಅನುಗ್ರಹಿಸ್ತಿ. ನಾ ಇಲ್ಲಿ ರೋಡ್ದೊಳಗ ಆಗಿದ ಘಟನೆ ಹುಬ್ಬಳ್ಳಿಯಾಗ ಕುಂತಕಾರ ನೀ ಗುರುತು ಹಿಡ್ದಿ. ಅಂದಿನಲ್ಲಿ ನೀ ಹೆಂಗದೀಪ ಅಂದ್ರೆ ಸರ್ವಾಂತರ್ಯಾಮಿ ಇದಿ, ನೀ ಎಲ್ಲದ ಜಗಾನ ಇಲ್ಲ. ಇಷ್ಟೆಲ್ಲ ಅಂದಕ್ಕಾರ 200 ಚೀಲ ಜ್ವಾಳ 3 ಹೊರೆ ಮಾಡ್ಕೊಂಡಕ್ಕಾರ ಆವಾಗಿನ ಕಾಲಕ್ಕೆ ಬಂದ್ರಂತ. ಬಂದ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡ್ತಾರ. ಸಿದ್ಧಾರೂಢರು ಅಂದ್ರಂತ, ನಾಗಭೂಷಣ, ಯಾರು ಇಲ್ಲದಲ್ಲಿ ಹೋಗಿ ಹತ್ರ ನನಗೆ ಗೊತ್ತಾಗುದಿಲ್ಲ ಅಂತ ತಿಳಿದೇನೋ, ಯಾರು ಇಲ್ಲದಲ್ಲಿ ಹೋಗಿ ಹತ್ರ ನನಗೆ ಗೊತ್ತಾಗುದಿಲ್ಲ ಅಂತ ತಿಳಿದೇನೋ ಅಂತ ಹೇಳಿ ಕೇಳಿದ್ರು. ಅಂದಮೇಲೆ ಸಿದ್ಧಾರೂಢರು ಎಂಥವ್ರದಾರಂತ, ನಿಮ್ಮೊಳಗ ನನ್ನೊಳಗ ಇವ್ರೊಳಗ ಯಾರು ಎಲ್ಲರೊಳಗೂ ಅದರ್ರಿ. ಸಿದ್ಧಾರೂಢರು ಇರ್ಲಾರ್ದಂಥ ಜಗಾನನೇ ಇಲ್ಲ. ಅವ್ರ ಸ್ಮರಣೆ ಮಾಡ್ಬೇಕಪ್ಪ ಅಂದ್ರೆ ಅವ್ರ ಚಿಂತನೆ ಮಾಡ್ಬೇಕು. ಸಂಪತ್ತು ನೋಡ್ರಿ, ಇವತ್ತೈತಿ ನಾಳಿಲ್ಲ. ಪ್ರಾರಬ್ಧೇಚಿ ಜೋಡೇದನ, ಪ್ರಾರಬ್ಧೇಚಿ ಮಿಳೆಮಾನ, ಪ್ರಾರಬ್ಧೇಚಿ ಬರೇ ಪೋಟ, ತುಕಾ ನ ಕರಿ ಬೋಪಾಟ ಅಂತ ಹೇಳ್ತಾರೆ ತುಕಾರಾಮ್ರು. ಬಹಳ ಚಂದ ಹೇಳ್ತಾರ. ಒಂದು ತುತ್ತ ಅನ್ನ ಇವತ್ತು ನನಗೆ ಉಣ್ಣಾಕ್ ಸಿಕ್ಪ ಅಂದ್ರೆ ನಾ ಹಿಂದೆ ಮಾಡಿದ ಪೂರ್ವ ಜನ್ಮದ ಪುಣ್ಯ. ₹1 ನನ್ನ ಕಿಶದಾಗ ಇವತ್ತು ಐತಿಪ್ಪ ಅಂದ್ರೆ ನಾ ಹಿಂದೆ ಮಾಡಿದ ಪೂರ್ವ ಜನ್ಮದ ಪುಣ್ಯ. ಇವತ್ತು ಒಬ್ಬರು ನನ್ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರಪ್ಪ ಅಂತಂದ್ರೆ ಅದು ಪೂರ್ವ ಜನ್ಮದ ಪುಣ್ಯ. ಎಲ್ಲಾ ಪೂರ್ವ ಜನ್ಮದ ಐತಂದ್ಮೇಲೆ ಚಿಂತೆ ಯಾಕೆ ಮಾಡ್ಬೇಕು? ನಮಗ ಅನಿಸ್ತಿರ್ತೈತಿ ನಾವ್ ಎಷ್ಟು ಸಿದ್ಧಾರೂಢ ನಡ್ಕೊಂಡ್ವಿ, ನಾವ್ ಎಷ್ಟು ದೇವರಿಗೆ ನಡ್ಕೊಂಡ್ವಿ, ನಮಗ ಕಷ್ಟನ ತಪ್ಪುವಲ್ಲೋ. ಅವ್ರು 1 ದಿನ ಮಟ್ಟದ ಕಡೆ ತಲೆ ಮಾಡಿ ಸಹಿತ ಮಕ್ಕಳೋದಿಲ್ಲ, ಆರಾಮ್ ರಾಜ ಮಹಾರಾಜರಿದ್ದಂಗ ಅದಾರ. ಅದಕ್ಕೆ ಹೇಳಿದ್ರು ಏನಂತಂದ್ರೆ, ಭಕ್ತರ ಬಾಳಿನ ಏಳಿಗೆಗಳಿಗೆ ಸೇವೆಯ ಈಗಳಿಗೆ ಕಟ್ಟಿ ಇಟ್ಟಿರುವ ಬುತ್ತಿನಾಳಿಗೆ ಸದ್ಗುರುವಿನ ಬಳಿಗೆ ಅಂತ ಹೇಳಿ ರಾಮನ ಸೇವಾ ಐತಲ್ರಿ, ಇದು ಡೆಪಾಸಿಟ್ ಇಟ್ಟಂಗ್ರೆ. ಕಾಪ್ಸಿ ಅವ್ರ ಮನಿ ಒಂದು ನಿಮಿತ್ತ ಮಾಡ್ಕೊಂಡು ನಂದು ಯೂಟ್ಯೂಬ್ ನೋಡಿಕಾರ ದಿನ ಒಂದ್ 20 ಫೋನ್ರೆ ಬರ್ತಿರ್ತಾರ ನನಗೆ ದಿವ್ಸಕ್ಕೆ. ಹುಬ್ಬಳ್ಳಿ ಮಂದಿ ನನಗೆ ಬಹಳ ಪ್ರಶ್ನೆ ಕೇಳ್ತಾರ. ಏನಂದ್ರೆ, ಹುಬ್ಬಳ್ಳಿ ಊರವ್ರೇನೋ ಉದ್ಧಾರ ಆಗೋದಿಲ್ಲ ಸಿದ್ಧಾರೂಢರು ಹೇಳ್ಯಾರಂತಲ್ರಿ. ಹೌದನ್ರಿ, ಅವ ಬಂದು ನಿಮ್ಮ ಹುಬ್ಬಳ್ಳಿಯಾಗ ಬಂದು ನೆಲೆಸಿದ್ರೆ ನಾನು ಉದ್ಧಾರ ಆಗೋದು ಉಳಿತೇನಂತ. ಅವ ಬಂದು ಹುಬ್ಬಳ್ಳಿಯಾಗ ನೆಲೆಸಿದ, ಉದ್ಧಾರ ಓದಿ ಏನು ಉಳಿತಂತ. ಎಲ್ಲಿ ಮಟ್ಟಕ್ಕೆ ವಿಚಾರ ಮಾಡ್ತಾನಂದ್ರೆ ನಾವ್ ಏನ್ ತಿಳ್ಕೊಂಡ್ಬಿಟ್ಟಿವಪ್ಪ ಅಂದ್ರೆ, ರೊಕ್ಕ ಬಂದು ಅಂದ್ರನ ಉದ್ಧಾರ ಮಾಡಿದಂಗ, ಮನಿ ಕಟ್ಟಿದು ಅಂದ್ರನ ಉದ್ಧಾರ ಮಾಡಿದಂಗ, ಮಕ್ಕಳಾದವು ಅಂದ್ರನ ಉದ್ಧಾರ ಮಾಡಿದಂಗ ಅಲ್ಲ.
ಅವನ ನೆನಸಾಕ ಒಂದಿಷ್ಟು ಅವಕಾಶ ಸಿಕ್ತಂದ್ರೆ ಉದ್ಧಾರ ಆದಂಗ. ಮನುಷ್ಯರೊಳಗ ಓಂ ನಮಃ ಶಿವಾಯ ಅಂದ್ವಿಪ ಅಂದ್ರೆ ಉದ್ಧಾರ ಆದಂಗ. ಒಂದು ಸಾರಿ ಸಿದ್ಧಾರೂಢ ಅಂತ ಹೇಳ್ಕಾರ ಅವನನ್ನ ಕರೆದ್ವಿಪ ಅಂದ್ರೆ ಉದ್ಧಾರ ಆದಂಗ. ಇದಕ್ಕಿಂತ ಹೆಚ್ಚಿನ ಉದ್ಧಾರ ಆಗುವುದು ಮತ್ತೇನ್ ಬೇಕಾಗಿತ್ತಂತ ಕೃಷ್ಣ ಭಗವಂತ ಕೇಳ್ತಾನಿಲ್ರಿ, ಅರ್ಜುನನ ಮತ್ತು ದುರ್ಯೋಧನನ ಕೇಳ್ತಾನ. ಒಂದ್ ಕಡೆ ತಾ ನಿಂತಾನ, ಇನ್ನೊಂದು ಕಡೆ ಅವಂದ ಸಂಪತ್ತು ಅವಂದ ಸೈನ್ಯ ಎಲ್ಲ ನಿಂತೈತಿ. ನನ್ನ ಸಂಪತ್ತು ಸೈನ್ಯ ಬೇಕು, ನಾ ಬೇಕು ಅಂತ ಹೇಳ್ಕಾರ. ದುರ್ಯೋಧನಿಗೆ ಏನ್ ಬೇಕಾಗಿತ್ರಿ? ಸಂಪತ್ತು ಮತ್ತು ಅವನ ಸೈನ್ಯನ ಬೇಕಾಗಿತ್ತು. ಅರ್ಜುನಿಗೆ ಏನ್ ಬೇಕಾಗಿತ್ತು? ಕೃಷ್ಣನ ಬೇಕಾಗಿದ್ದ. ಅವಾಗ ದುರ್ಯೋಧನ ದೇವ್ರ ಕೈ ಪ್ರಾರ್ಥನೆ ಮಾಡ್ತಿದ್ದಂತೆ. ಯಾಕಂದ್ರೆ ಮೊದಲು ಬೀಡಾಕ ಅರ್ಜುನ ಕೊಟ್ಟ, ಹೆಂಗಾರೆ ಮಾಡಿ ಅವನ ಕೇಳಿ ಅವನೊಬ್ಬನ್ ತಗೊಂಡ್ ನಂಗೇನ್ ಮಾಡೋದೈತಿ, ದನ ಕಾಯವ ಗೋಪಾಲಕ ಅವನ್ ತಗೊಂಡು ನಾ ಏನ್ ಮಾಡೋದು ಅಂತ ಹೇಳಿಕಾರ ಅಂತಿದ್ದ. ಏನ್ ಬೇಡಿಬಿಟ್ಟ ಅಂದ್ರೆ ನನಗೆ ಏನೋ ಬೇಡಪ್ಪ, ನೀ ಒಪ್ಪಿದ್ರೆ ಸಾಕಂತ ಹೇಳಿಕಾರ. ಅಂದ ಮೇಲೆ ಸಂಪತ್ತು ನಮ್ಮನ್ನ ಪಾರ ಮಾಡೋದಿಲ್ಲ, ಅಧಿಕಾರ ನಮ್ಮನ್ನ ಪಾರ ಮಾಡೋದಿಲ್ಲ, ನಮ್ಮ ಶರೀರ ನಮ್ಮನ್ನ ಪಾರ ಮಾಡೋದಿಲ್ಲ. ನಮ್ಮ ಮ್ಯಾಲಿದ್ದಂತಹ ದಿವ್ಯವಾದ ಶಕ್ತಿ ಅದು ನಮ್ಮನ್ನ ಪಾರ ಮಾಡ್ತೈತಿ. ದೇವಿ ಪುರಾಣದೊಳಗೆ ಹೇಳ್ತಾರೆ, ಕತ್ತಿ ಹೆಗಲಲ್ಲಿಟ್ಟು ದೇವಿಯು ಮತ್ತೆ ಬರುವಳು ಹಿಂದೆ ಮುಂದೆಯು ಮತ್ತೆ ಮಲಗಲು ಯೋಗಿ ಬೀಸುವಳಾಗ ಶರಗಿನಲ್ಲಿ. ಅವಾಗ ಹೆದರಿಕೆ ಅನ್ನೋದಿಲ್ಲ. ಯಾಕಂದ್ರೆ ನಂಬಿದಂತಹ ಭಕ್ತರ ಹಿಂದ ಮುಂದೆ ಅಡ್ಡಾಡ್ತಿರ್ತಾಳಂತ. ಹೆಂಗ್ ಅಡ್ಡಾಡ್ತಿರ್ತಾಳ ಅಂದ್ರೆ ಕೈಯಾಗ ಖಡ್ಗ ಹಿಡ್ಕೊಂಡಕ್ಕೆ ಹೆಗಲ ಮೇಲೆ ಖಡ್ಗ ಇಟ್ಕೊಂಡು ಅಡ್ಡಾಡ್ತಿರ್ತಾಳಂತ. ಅವ್ರನ್ನ ರಕ್ಷಣೆ ಮಾಡ್ತಿರ್ತಾಳಂತ. ನೊಂದರೇನು ಇವಳು ಯೋಗಿಯು ನಂದ ವಿರಲ ನಂದವಿಹಳು ಕುಂದುವಳು ನಾ ಪಾಪಿ ಕರ್ಮಿ ಎಂದಡಿ ಗಡಿಗೆ ವಂದಿಸಲು ತಾನು ಒಲಿಯುವಳವರೆಗೆ ನಿಂದಿಸಲು ಕಂಗಳಲ್ಲಿ ಕಿಡಿಸುರಿದಂದ ಛೇದಿಸಳವರ ವಂಶಾರಣ್ಯಗಳನಿಂದ. ನಾವ್ ಏನ್ ಮಾಡಾಕತ್ತೇವ್ ಗೊತ್ತೇನ್ರಿ? ಅವ್ರು ಕಾರ್ಗಳು ನೋಡಿ, ಅವ್ರ ಅರಿವುಗಳು ನೋಡಿ ಅಳತಿ ಮಾಡಾಕತ್ತೀವ್ರ. ಕಾರ ಅರಿವು ನೋಡಕ್ ಹೋಗ್ಬೇಡ್ರಿ, ಒಳಗಿದ್ದಂತಹ ಜ್ಞಾನವನ್ನ ನೋಡ್ರಿ, ಅಲ್ಲಿಂದ ಅಳತಿ ಮಾಡಕ್ ಕಲಿಬೇಕ್ರಿ. ಜಾಚಾ ಮನ ಆಹೆ ಮಾವುಳ ವಾಚ ಆಹೆ ರಸಾಳ ತ್ಯಾಚಾಗಳ ಮಾಡ ಹಸುವಯ ನಸು. ಎಷ್ಟು ಚಂದ ಹೇಳಿದಾರ ನೋಡ್ರಿ. ಯಾವನ ಮಾತು ಆನಂದದಾಯಕವಾಗಿದಾವ, ಯಾವನ ಮನಸ್ಸು ಶಾಂತವಾಗಿತ್ತಲ್ಲ, ಅವನ ಕೊಳ್ಳಾಗ ರುದ್ರಾಕ್ಷಿ ಮಾಲಿದ್ರು ಅಷ್ಟ, ಸ್ಫಟಿಕದ ಮಾಲಿದ್ರು ಅಷ್ಟ, ಯಾ ಮಾಲ್ ಇಲ್ಲಂದ್ರೂ ಅಷ್ಟ. ಪರಸ್ತ್ರೀಚ ಸಮೋರ್ಜ್ವಾಹೆ ನಪುಂಸಕ ತ್ಯಾಚಾ ಅಂಗಿ ವಸ್ತ್ರ ಅಸೋಯ ನಸು. ಪರಸ್ತ್ರೀಯನ್ನ ನೋಡಿದ ಕೂಡಲೇ ಯಾರ ನಪುಂಸಕನಾಗತ್ತಲ್ಲ, ಅವನ ಮೈ ಮೇಲೆ ಕ್ಯಾಮಿ ಅರಿವಿದ್ರು ಅಷ್ಟ, ಬಿಳಿ ಅರಿವಿದ್ರು ಅರಿವೇನ ಇಲ್ಲಂದ್ರೂ ಅಷ್ಟ. ನಿಂದೇಚ ವೇಳಿ ಆಹೆ ಮುಖ ಪರಧನಾಚ ಸಮೋರ ಆಹೆ ಅಂದಾಳ ತ್ಯಾಲ ಮನತಿ ತುಖ ನಿಜಾಸಂತ ಅಂತ ಹೇಳ್ತಾರ. ಬಹಳ ಚಂದ. ನಿಂದಾ ಮಾಡುವಾಗ ಮೂಕರಾಗ್ಬೇಕಂತ ನೋಡ್ರಿ. ಇನ್ನೊಬ್ಬರನ್ನು ನಿಂದಾ ಮಾಡುವಾಗ ಮೂಕರಾಗ್ಬೇಕಂತ. ಬ್ಯಾರೆದವ್ರ ಸಂಪತ್ತನ್ನ ನೋಡಿದ ಕೂಡಲೇ ಕುರುಡರಾಗ್ಬೇಕಂತ. ಅವ ನಿಜವಾದ ಸಂತ. ಅರಿವಿ ಮೇಲೆ, ಗಾಡಿ ಮೇಲೆ, ಇದರ ಮೇಲೆ ಅಳತಿ ಮಾಡಕ್ ಹೋಗ್ಬೇಡ್ರಿ. ಒಳಗಿದ್ದಂಥ ಜ್ಞಾನವನ್ನ ನೋಡ್ರಿಪ್ಪ. ಸಿದ್ಧಾರೂಢರಿಗೆ ಮಡಿವಾಳ ಅಜ್ಜವ್ರನ್ನ ಬೆಟ್ಟ ಆಗ್ಬೇಕಂತ ಹೇಳ್ಕಾರ. ಮನುಷ್ಯನೊಳಗೆ ಮೊದಲಿಂದನೂ ಹಂಬಲಿತ್ತು. ಗರಗದಲ್ಲಿ ಶಿವಯೋಗಿ ನೆಲೆಸಿರಲು ದರುಶನವ ಬಯಸಿ ಹುಬ್ಬಳ್ಳಿಯ ಸಿದ್ಧಾರೂಢರು ಕಾಣಲೆಂದು ಬರಲು ನವಲಗುಂದ ನಾಗಲಿಂಗಜ್ಜ ಶಿಶುನಾಳ ಶರೀಫರು ಬಯಸಿ ಎಲ್ಲರನ್ನು ಅನುಗ್ರಹಿಸಿ ಅವರೆಲ್ಲರಲ್ಲಿ ಉಳಿದ ಅಂತ ಹೇಳ್ತಾರ. ಮಡಿವಾಳಜ್ಜನ ಬಗ್ಗೆ ಬಹಳ ಚಂದ ಹೇಳ್ತಾರೆ. ಗಂಟೆಪ್ಪ ಭಕ್ತನಾದ, ಸ್ವಾಮಿ ಪಾದ ಸೇವಕನಾದ, ಹಳ್ಳದ ದಡದಲ್ಲಿ ಶಿವಯೋಗಿ ವಾಸಾದ, ಹಂಗರಕಿ ದೇಶಗತಿ ಲಕ್ಷ್ಮಿ ಸರಸ್ವತಿ ವಾಸ, ಶಿವಯೋಗಿ ಒಲಿದಿರಲು ಅನ್ನಪೂರ್ಣಿ ಸದಾವಾಸ ಅಂತ ಹೇಳ್ತಾರೆ. ಗರಗದ ಮಡಿವಾಳಜ್ಜಂದ ಬಹಳ ಚಂದ. ಮಡಿವಾಳಜ್ಜವನ್ನ ಮಾತು ಹೇಳ್ತಿದ್ದಂತ್ರಿ. ಏನಂದ್ರ ಹಿಂದೆ ಬಿಟ್ಟ ಮುಂದೆ ಸರಿಬೇಕ್ಲೇ ಮಗನ ಅಂತಿದ್ರಂತ. ಹಿಂದೆ ಬಿಟ್ಟ ಮುಂದೆ ಸರಿಬೇಕ್ಲೇ ಮಗನ ಅಂತಿದ್ರಂತ. ಅವ್ರು ಯಾವಾಗೋ ಅಂತ ಮಾತನಾಡೋರು, ಬೆಳಗಿನ ಮಾತಂತಾರಲ್ಲ. ಒಬ್ಬಕ್ಕೆ ಮೋದಿಕಿ ದಿನ ಕೇಳಿ ಯಪ್ಪ ಹಿಂದೆ ಬಿಟ್ಟು ಮುಂದೆ ಸರಿಯೋದು ಹೆಂಗ ಅಂತ ಕೇಳ್ತಿ. ಬೆಳಿಗ್ಗೆ ಎದ್ದ ಕೂಡಲೇ ಬಯಲ ಕಡೆ ಕುಂಡಿರ್ತೀವೋ, ಕುಂಡಿರ್ತೇನೆ. ಹಿಂದೆ ಸರಿತೀವೋ ಮುಂದೆ ಸರಿತೀವೋ? ಯಪ್ಪ ಮುಂದೆ ಸರಿತೀನಿ. ಹಿಂದ್ ಸರಿದ್ರೆ ಏನಾಕತಿ? ಹಂಗ ನೋಡ, ಪಾಪ ಐತಲ್ಲ ಅದನ್ನ ಹಿಂದೆ ಬಿಟ್ಟು ಮುಂದೆ ಸರಿಬೇಕು. ಎಷ್ಟು ಚಂದ ಹೇಳಿದ್ರು, ಎಷ್ಟು ಸರಳ ಹೇಳಿದ್ರು. ಹೆಜ್ಜೆ ಹೆಜ್ಜೆಗೆನೂ ಪಾಪ. ಕಣ್ಣಿನಿಂದ ಒಂದು ಪಾಪ, ಕಿವಿಯಿಂದ ಒಂದು ಪಾಪ, ನಾಲಿಗೆಯಿಂದ ಒಂದು ಪಾಪ. 108 ಪಾಪ ಮಾಡಾಕತ್ತೀವ್ರ. ನಮಗ್ ಗೊತ್ತಿಲ್ಲ. ನಮಗ ಮ್ಯಾಲೆ ಹೆಂಗ ಅನ್ಸಿದ್ರ ನಾವ್ ಬಾಳ ಚಲೋದು ಅಂತ ನಮಗ ಅನ್ಸಾಕತ್ತೈತಿ. ಕರೆ ಬಾಡಬಾರದ ಪಾಪಗಳು ನಮ್ಮಿಂದ ನಡೆದವ. ಬಾಳ ಮಡಿವಾಳಪ್ಪ ಅಂದ್ರೆ ಎಂತ ಅಂದ್ರೆ ನಿನ್ನ ಮನಸ್ಸನ್ನ ಮಡಿ ಮಾಡುವಂತ ಮಡಿವಾಳಪ್ಪ. ಸಿದ್ಧಾರೂಢರಿಗೆ ಮನುಷ್ಯನಾಗ ಬಂತು. ಹುಬ್ಬಳ್ಳಿ ಹೋಗೋಕ್ಕಿಂತ ಪೂರ್ವದೊಳಗ ನಾ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಗರಗಕ್ಕೆ ಹೋಗ್ಬೇಕಂತ ಹೇಳ್ಕಾರ.
ಮಡವಾಳಜ್ಜ ಕಿತ್ತೂರು ಸಂಸ್ಥಾನಕ್ಕೆ ಶಾಪ ಕೊಟ್ಟು ಬಂದಿದ್ರು. ಅದು ದೊಡ್ಡ ಇತಿಹಾಸ ಐತೆ. ಮತ್ತೆ ಶಾಪ ಕೊಟ್ಟು ಬಂದಿದ್ದ, ಮೈಮೇಲಿನ ಅರಿವಿ ಎಲ್ಲ ಸುಟ್ಟು ದಿಗಂಬರಾಗಿ ಅಡ್ಡಾಡ್ತಿದ್ದ. 3 ಸಾರಿ ಕಾಶ್ಮೀರದ ಸಿದ್ಧಾರೂಢರು ಬರೀ 1 ಸಾರಿ ಯಾತ್ರಾ ಮಾಡ್ರೆ ಸಿದ್ಧಾರೂಢರು ಮಡವಾಳಜ್ಜ 3 ಸಾರಿ ಅಡ್ಡಾಡಿದ್ರು. ನೇಪಾಳದ ಅಡ್ಡಾಡಿ ಬಂದ್ರು. ಸುಮ್ಮನೆ ಹೆಂಗಿದ್ದಪ್ಪ ಅಂದ್ರೆ 1 ತಾಸೊಳಗೆ ಉಳಿವಿ ಹೋಗಿ ಬರ್ತಿದ್ದಂತ ನೋಡ್ರಿ. ಹೆಂಗಿರ್ಬೋದು, 1 ತಾಸೊಳಗೆ ಉಳಿವಿಗೆ ಹೋಗಿ ಬಂದು ಮತ್ತೆ ಪೂಜೆ ಮಾಡ್ಕೋತಿದ್ದಂತ ಮಡವಾಳಜ್ಜ. ಹಂಗಿದ್ದ, ಭಾರಿ ಕಡಕ್ಕಿದ್ದ. ಯಾರು ಬಹಳ ಹೆಚ್ಚಿಗೆ ಸಿದ್ಧಾರೂಢರಿಗೆ ಯಾರು ಹೆದರ್ತಿರ್ಕಿಲ್ರಿ. ಇವೇನ್ ಮಾಡವಲ್ಲ ಗೊತ್ತಾಯ್ತಲ್ಲ. ನೀವು ತಲೆ ಮೇಲೆ ಬೆಂಕಿ ಇಟ್ರು ಆಶೀರ್ವಾದ ಮಾಡವ, ಹೊಡೆದ್ರು ಆಶೀರ್ವಾದ ಮಾಡವ. ಆದ್ರ ಮಡವಾಳಜ್ಜ ಹಂಗಿಡಾಕಿಲ್ರಿ. ಮುಳ್ಳಿನ ತೆಗಿಬೇಕು ಮಕ್ಕಳ. ಮುಳ್ಳು ನಟ್ಟತ್ತರ ಮತ್ತೊಂದು ಮುಳ್ಳು ಹಚ್ಬೇಕು, ಅದಕ್ಕೆ ಅಂದಾಗ ಹೊರಗೆ ಬರ್ತದ, ಇಲ್ಲರ ಹೊರಗೆ ಬರೋದಿಲ್ಲ. ಅದು ಮುಳ್ಳು ಎತ್ತರ ಸಂಕಟ ಕೊಡ್ತೈತದ. ಹಿಂಗ ಮಡವಾಳಜ್ಜಂದ ಒಂದು ದಾರಿ ಬೇರೆ, ಸಿದ್ಧಾರೂಢದೊಂದು ದಾರಿ ಬೇರೆನ. ಇವ್ರು ಉಳ್ಳಾಗಡ್ಡಿ ಕಾಯಿಸಿ ಹಚ್ಚಿರ ಸಾಕ್ಯಪ್ಪ ಅನ್ನವ್ರು. ಮುಳ್ಳಿನ ಹಚ್ಚೋದು ಬೇಡಪ್ಪ, ಉಳ್ಳಾಗಡ್ಡಿ ಕಾಸಿ ಇಡನು. ಹಿಂಗ ಇವ್ರ ಲೆಕ್ಕ, ಅವ್ರ ಲೆಕ್ಕ ಹಂಗ. ಮಡವಾಳಜ್ಜ ಎಷ್ಟು ಹೆಂಗಿದ್ದ ಅಂದ್ರೆ ಒಂದ್ ಸಣ್ಣದ ದೃಷ್ಟಾಂತ್ರಿ. ಒಬ್ಬಾಕಿ ಬಹಳ ಸೇವಾ ಮಾಡ್ತಿದ್ಲಿ ಮಡವಾಳಜ್ಜಂದ. ಸೇವಾ ಮಾಡ್ಕೋತ ಆಕಿ ಬಡತನ ಬಾಳಿತ್ರಿ. ಬಡತನ ಬಾಳಿತ್ತು, ಗಂಡನು ಸತ್ತಿದ್ದ, ಮಕ್ಕಳನ್ನು ಇದ್ದಿದ್ದಿಲ್ಲ. ಒಂದ್ ಸಣ್ಣ ಗುಡಿಸ್ಲ, ಒಂದ್ ಎಮ್ಮಿತ್ತು, ಅದು ಗೋಡೆ ಬಿದ್ದಿತ್ರಿ. ಅವಾಗ ಅದನ್ನ ಕೊಡಬಾರ್ದನ, ಕಟಕರಿಗೆ ಕೊಡಬಾರ್ದು ಅಂತ ಹೇಳಿದ ಹಂಗ ಸುಮ್ಮನೆ ಸೇವಾ ಮಾಡಿ ಹೋಗಿ ಇದ್ದಿದ್ದನ್ನು ಉಂಡಕಾರ ಮಲ್ಕೋತಿದ್ಲು. ಒಂದು ದಿವಸ ಕಸ ಹೊಡೆಕತ್ತಿದ್ಲು. ಮಡವಾಳಜ್ಜ ಹಿಂದೆ ಬಂದು ಚಪ್ಪಡಿಸಿದಕ್ಕಿನ ಬೆಳಗಿನ 4 ಗಂಟೆಗೆ, ಏನು ಇಷ್ಟೆಲ್ಲಾ ಸೇವಾ ಮಾಡಿದಿ, ನಿನಗೆ ಏನು ಬೇಕು ಕೇಳು, ವರ ಕೊಡ್ತೇನೆ ಅಂತೇಳಿ ಮಡವಾಳಜ್ಜ ಹೆಣ್ಮಗಳಿಗೆ ಕೇಳಿದ್ರೆ, ಕೇಳ್ಬಿಡ್ದು ಹಾಕ್ಯಂದ್ಲು. ಯಪ್ಪ, ನಾವು ಸೇವಾ ಮಾಡಾಕತ್ತನ 30 ವರ್ಷ ಆತು, ಅವಾಗಿಂದ ಇವತ್ತಿನ ಮಟ್ಟ ಕೇಳೇ ಇಲ್ಲಿ ನಂತೇಕ್ ನಾ ಏನು, ಮತ್ ಇನ್ನರ್ ಏನ್ ಕೇಳೋದಾಯ್ತು ಬಿಡಪ್ಪ ಅಂದ್ರಕ್ಕೆ. ಒಂದ್ ವೇಳೆ ನಮ್ಮನ್ನ ಬಂದು ಕೇಳಿದ್ರೆ ನಮಗ್ ಚಲೋ ಆಗಲಿ ಅನ್ನೋಕ್ಕಿಂತನೂ ಬಾಜುಕಿನ ಅವ್ರ ಮಗ ಫೇಲ್ ಆಗಲಿ ಅಂತ ಬಿಡ್ಕೊತಿದ್ರು ನಾವು. ಇಷ್ಟು ಹೊಲಸು ಬುದ್ಧಿ ಅವ್ರದೇವ್ರು ನಾವು. ಈ ಹೊಲಸು ಬುದ್ಧಿ ಹೋಗೋ ಮಠ ನೀ ಬೇಕಾದಷ್ಟು ನೀ ಮಟ್ಟಕ್ಕೆ ಹೋದ್ರೂ ಉದ್ಧಾರ ಆಗುದಿಲ್ಲ, ಬೇಕಾದಷ್ಟು ಪುಣ್ಯದ ಕೆಲಸ ಮಾಡಿದ್ರು ಉದ್ಧಾರ ಆಗುದಿಲ್ಲ. ಇನ್ನೊಬ್ರದ್ದು ಕೆಟ್ಟ ನೋಡಿಕ್ಕಾರ ಖುಷಿ ಆಕ್ಕಿತ್ತಪ್ಪ ಅಂದ್ರೆ ನೀ ಉದ್ಧಾರ ಆಗುದಿಲ್ಲ. ಇನ್ನೊಬ್ರು ಸಂಕಟ ನೋಡಿ ನಿನಗೆ ಸಂಕಟ ಆಕ್ಕಿತ್ತ ತಿಳ್ಕೊಂಬಿಡು. ಸಿದ್ಧಾರ್ಥ ನೀನ್ ಅಂತಿಕ್ ಅದಾನ, ಅವನು ಮಠದಾಗಿಲ್ಲ, ನೀನ್ ಅಂತಿಕ್ ಅದನ್ನ ಇಷ್ಟು ತಿಳ್ಕೊಂಬಿಡು. ಅವಾಗ ಹೆಣ್ಮಗಳು ಆದ್ರೂ ಮತ್ತ ಮನುಷ್ಯ ಭಾವನೆ ಹೋಗ್ಲಿ ಸ್ವಲ್ಪ ಬಂತ. ಏನಂದ್ರ ಮನುಷ್ಯನಾಗಂದ್ರ ಎಮ್ಮೆ ಒಂದ್ ವೇಳೆ ಹಿಂಡೋಂಗ್ ಮಾಡಂತ ಬೇಡ್ಕೊಂಡ್ರ ಒಡ್ಡ ಎಮ್ಮಿತ್ತು. ಅಷ್ಟ ಆಸೆ ಬಂತ, ಸ್ವಲ್ಪ ಆಸೆ ಬಂತು. ಬಂದ್ಗುಡ್ದನ ಒಳ್ಳಕ್ಕಿಗೆ ಅಜ್ಜ ಹೇಳಿಬಿಟ್ಟ, 1 ವರ್ಷದಾಗ ನೀನ್ ಎಮ್ಮೆ ಈದ ಹಿಂಡಕ್ ಚಾಲು ಮಾಡದ ಹೋಗಿ ಚಿಂತೆ ಮಾಡ. ಸಿಕ್ತಕ್ಕಿಗೆ ಬೇಡ್ಲಾರ್ದನ ಸಿಕ್ತು. ಹೋಗುವಾಗ ಸುಮ್ಮನೆ ಹೋಗಿದ್ರ ನಡೀತಿತ್ತ. ನಮಗ ಊರಾಗೆಲ್ಲ ಊರ್ ತುಂಬ ಲಂಚ ಕೊಟ್ಟು ರೂಢಿ ಆಗಿಬಿಟ್ಟತ್ರಿ. ಲಂಚ ಕೊಟ್ಟಾಗನ ಸಮಾಧಾನ ನಮಗೆ ಎಲ್ಲಿ ಹೋದ್ರು. ಅವಾಗ ಹೋಗುವಾಗ ಏನಲ್ಲ ಗೊತ್ತೇನ್ರಿ, ಮೊದ್ಲೇ ಹಾಲ ಹಿಂಡಿದ್ದು ನೀನು ಮಟ್ಟಕ್ಕೆ ತಂದು ಕೊಡ್ತಾನಂತ ಬೇಡ್ಕೊಂಡು ಹಾದ್ಲ ಮನುಷ್ಯನ್ಯಾಗ. ಬೇಡ್ಕೊಂಡು ಹಾದ್ಲ ಖರೆ ಅದ ಹಿಂಡದ ಮ್ಯಾಲ ಅಕ್ಕಿ ಕೊಡೋದು ಮನಸ್ಸು ಬರ್ಲಿಲ್ರಿ. ಗಿನ್ನದ ಹಾಲು, ಗಟ್ಟಿ ಗಿನ್ನದ ಹಾಲು ಯಾರು ಕೊಟ್ಟಾರ ಹೋಗಿ ಅವಾಗ ನಾಳೆ ಕೊಟ್ರ ನಾಡ್ದು ಕೊಟ್ರ ದಿನ ಕಸ ಹೊಡಿತಾಳ, ಸೇವಾ ಮಾಡ್ತಾಳ. ಖರೆ ನೋಡ್ರಿ ಎಷ್ಟು ಮನುಷ್ಯಂದ ರಜೋ, ತಮೋ ಮತ್ತು ಸತ್ವ ಅಂತ ಹೇಳ್ತಾರ 3 ಗುಣಗಳು ಆಯ್ತು. ಜೋಡು ಕುರುಳಿ ಅಜ್ಜಾರೆಲ್ಲ ಹೇಳಿರ್ಬೇಕು, ಅವ್ರಂತ ಜ್ಞಾನ ಇಲ್ಲ. ಆದ್ರೂ ಸಹಿತ ಈ ಸತ್ವ ಗುಣ ಯಾವಾಗ್ರೆ ಒಮ್ಮೆ ಹಾಯ್ತಿರ್ತದ. ಅದ್ ಹೆಂಗಂದ್ರೆ ಮಿಂಚ್ ಬಂದು ಹೊದಂಗ್ರದ 1 ಕ್ಷಣ ಅಷ್ಟ್ರೊಳಗೆ ನೀ ಸುಮ್ಮನೆ ಕೆಲಸ ಮಾಡಿಬಿಟ್ಟು ದಾಟಿ ಹೋಗ್ಬಿಡ್ತೈತಿ. ಇಲ್ಲಂದ್ರೆ ನಾಳೆ ಗಂದಿ ಮುಗಿತ, ಅಲ್ಲಿಗೆ ಪೆಂಡಿಂಗ್ ಬಿತ್ತದ. ಈಕಿ ನಾಳೆ ಕೊಟ್ರ ನಾಡ್ದು ಕೊಟ್ರ 3 ತಿಂಗಳು ಹೋತ್ರಿ. ಎಮ್ಮೆ ಹಂಗ 5-6 ಲೀಟರ್ ಮುಂಜಾನೆ ಹಿಡ್ದೈತಿ, 5 ಲೀಟರ್ ರಾತ್ರಿ ಹಿಡ್ದೈತಿ. ಈಕೇನು 1 ಹನಿ ಹಾಲನ್ನು ಓದ್ ಕೊಡ್ಲಿಲ್ಲ ಅಜ್ಜನ ಮಟ್ಟಕ್ಕೆ. 1 ದಿವಸ ಅಜ್ಜನ ಬಂದ್ಬಿಟ್ಟಾಕಿ ಮನೆಗೆ. ಹಾಲು ಕಾಶಿಕಾರ ಇಟ್ಟಾಳ, 1 ಅರ್ಧ ಇಂಚ್ ದಿಪ್ಪ ಕೆನಿ ಬಂದತ್ರಿ. ಗಡಿಗ್ಯಾಗ ಕಾಶಿ ನೋಡ್ರಿ ಹಾಲು. ಅವಾಗ ಗಡಿಗ್ಯಾಗ ಕಾಶಿದ್ಲು. ಅವಾಗ ಭವತಿ ವಿಕ್ಷಾಂದೇಹಿ ಅಂದ ಹೊರಗೆ ಬಂದ ಅಜ್ಜ ಮಧ್ಯಾಹ್ನ 1 ಗಂಟೆಗೆ. ಯಪ್ಪ ಬಂದ್ಯಾ ಬಾ ಅಂತ ಹೇಳಿಕರ್ವೇ, ರೊಟ್ಟಿ ಗಿಟ್ಟಿ ಏನು ಬೇಡ, 1-2 ಕಾಳು ಹಾಲಿದ್ರೆ ಹಾಕ್ರಿ, ಬಿರುಸು ರೊಟ್ಟಿ ಆಗೈತಿ, ಹಲ್ಲ ಮುರಿವಲ್ತು ಕೋಡಂತ ಆತಂತ ಹೇಳಿಕರ ಇದನ್ನ ತೋಡಿ ಎತ್ಕೊಂಡ್ ಬಂದ್ರಿ. ಮಗಿನ ಕೆನಿ ಬೀಳಬಾರ್ದಂತ ಹಗರ್ಕ ಹಾಲು ಹಾಕಾಕತ್ತಾವ. ಎಷ್ಟು ಕೆಟ್ಟ ನೋಡ್ರಿ. ಅಕ್ಕಿ ಕತ್ತಿ ಅಲ್ರಿ, ಇದು ನಮ್ಮ ಕತ್ತಿ ಇದೆ.
ಸುಮ್ಮನೆ ನಿಮಿತ್ತ ಆಕಿ, ನಾವೆಲ್ಲ ಆಕಿಕ್ಕಿಂತ ಕಡಿದ್ರು ನಾವು. ಇಲ್ಲೆಲ್ಲಾರು ಅವನಿಗೆ ಕೇಳಾಕ ಬಂದು ಕುಂತಿದ್ರು ನಾವು ಇಲ್ಲಿ ಏನ್ರಿ. ಲಾಸ್ಟಿಗೆ ಅದು ಹಿಂಗೇನ್ ಸ್ವಲ್ಪ ಬಗ್ಗಿಸ್ಲು ದಪ್ಪ ಅಂತ ಕೆನಿನ ಬಿತ್ತು, ಒಂದು ಅರ್ಧ ಕಿಲೋ ಕೆನಿ ಅಯ್ಯನ ಅಂತಂದ್ಲಂತ. ಅಷ್ಟು ಅನ್ಬಿಡದ ಮಡಿವಾಳ ಅಜ್ಜಂದಂತ ಹಾಲು ಕೊಡುವಾಗ ಅಯ್ಯ ಅಂತ ಹೇಳಿಕಾರ ಕೊಡ್ತೇನೆ ಅಂತ ಹೇಳಿ ಬೇಡಿದ್ದೇನ್ಲಿ ಅಂತ ಅಲ್ಲೊಂದು ಬೇಡ ಯೂಸ್ ಮಾಡ್ಯಾರ ಅವ್ರು. ಅದನ್ನ ಇಲ್ಲಿ ಬೇಡ, ಹುಬ್ಬಳ್ಳಿ ಇದು ಮೊದಲ. ಹುಬ್ಬಳ್ಳಿ ಅಂದ್ರೆ ಹೂಲಿ ಅಂತ, ಧಾರವಾಡ ಅಂದ್ರೆ ಧಾರೆ ಅಂತ, ಲಕ್ಕುಂಡಿಗೆ ಲೆಕ್ಕ ಅಂತ, ಗದಿಗೆ ಗದಿಗೆ ಅಂತ ಹೇಳಿಕಾರ ಅಜ್ಜನ ಹೇಳಿದನ್ ಬಾಳ ಹುಷಾರಂದಿರ್ಬೇಕ್ಲಿ. ಹುಬ್ಬಳ್ಳಿಯಾಗ ಬಹಳ ಡೇಂಜರ್ ಮಂದಿ, ಹೇಳಕ್ ಬರೋದು. ಮಡಿವಾಳ ಅಜ್ಜ ಹೇಳಿ ಕಳಿಸಿದ್ ನೋಡ್ರಿ ಮೊದಲ. ಒಂದು ಚೌಕ 9 ಮಂದಿ ಸುತ್ತಿ, 9 ಮಂದಿ ನಂದ ಅಂತಾರಲಿ ಬನಿಜಿಗರು ಶಟ್ರ ಮಂದಿ, ಬಹಳ ಬೇರಿಕೆ ಸುಳಿ ಮಕ್ಕಳು ಅವರು. ಇದೇ ಭಾಷೆ ಒಳಗಡೆ ಹೇಳ ಬಹಳ ಬೇರಿಕೆ ಅವ್ರ ಮಂದಿ. ನಿನ್ನ ಮೊದಲು ಮೆರೆಸ್ತಾರ್ಲಿ, ಆಮೇಲೆ ಉರಿಸ್ತಾರ, ಅಟ್ಟದ ಮೇಲೆ ಹತ್ತಿಸ್ ನೆಚ್ಚರಿಕೆ ತಕ್ಕೋತಾರ್ಲಿ ಹುಬ್ಬಳ್ಳಿ ಮಂದಿ. ಎಷ್ಟು ಹೇಳಿ ಅಜ್ಜ. ಅದಕ್ಕ ಅಜ್ಜಗ ಅಂತ ಪರಿಸ್ಥಿತಿ ಬಂದೈತಿ. ನಿಮ್ಮಂತವ್ರನ್ನ ಬಿಟ್ಟೇನೆ ನೀವು. ಅಂತ ಒಂದು ಭೇದ ಅಜ್ಜಕಿನ. ಅವಾಗ ನಾ ಬೇಡ್ಕೊಂಡಿದ್ದು ಮನುಷ್ಯನಿಗಿಂದ ನಮ್ಮಪ್ಪ ಗೊತ್ತಾಗಿತ್ತು ಅಂತ ಹೇಳ್ಕಾರ, ಪೂರ ಹಾಲಿನ ಗಡಿಗೆ ಅವನ ಪಾದದ ಮೇಲೆ ಇಟ್ಟು ನನ್ನ ಕ್ಷಮಾ ಮಾಡ್ಬಿಡಪ್ಪ, ತಪ್ಪಾತ್ ನಂದ. ನೋಡ್ರಿ ಕ್ಷಮಾ ಎಷ್ಟು ದೊಡ್ಡದೈತಿ ನೋಡ್ರಿ. ಬೇಕಾದಂತ ತಪ್ಪು ಮಾಡ, ನೀ ನನ್ನ ಕ್ಷಮಾ ಮಾಡಪ್ಪ ಅಂತ ಅವಾಗ ನೀವು ಸಾಷ್ಟಾಂಗ ಹಾಕಿದ್ರೆ ನಕ್ಕಿ ಕ್ಷಮಾ ಮಾಡ್ತಾನ. ಆದ್ರೆ ಮತ್ತೆ ನಾಳೆ ಅದನ್ನ ಮಾಡಬಾರ್ದು ಅಷ್ಟ. ದಿನ ಸಂಜೆ ಮಾಡಿ ಆಮೇಲೆ ಮಕ್ಕಳಾಗ ಬರುವಾಗ ಯಪ್ಪ ನೀನ ಮಾಡಂತ ಸಾಷ್ಟಾಂಗ ಹಾಕಿದ್ರೆ ಕೆಲಸ ಆಗುದಿಲ್ಲ ಮತ್ತೆ ಏನ್ರಿ. ಆವಾಗ ಎಲ್ಲೈತಿಲಿ ನೀನು ಎಮ್ಮೆ ಅಂತ ಅಲ್ಲಿ ಒಂದು ವಿಗಳ ಯೂಸ್ ಮಾಡ್ಯಾನ. ಎಲ್ಲೈತಿಲಿ ನೀನು ಎಮ್ಮೆ ಅಂತಂದ. ಅಕ್ಕಿಗೇನ ಮತ್ತೆಲ್ಲರ ನಾನು ಎಮ್ಮಿ ಹಿಂಡದಂಗ ಮಾಡಿ ಗಿಡ್ಯಾನು. ಸಿಟ್ಟಕ್ಕ ಮೊದಲ ಮಡಿವಾಳಪ್ಪ ಅಂದ್ರೆ ಸಿಟ್ಟಕ್ಕ ಹಿಂಗ ದನ ಕಟ್ಟು ಮನಿ ಬಾಗ್ಲ ಜಾಡಿಸಿ ಒದ್ದ. ಬರೀ ಹುಲ್ಲ ಕರಿಕೆ ತಿಂದು ಎಮ್ಮೆನ ಬೇಕಾದಂಗ ದಪ್ಪ ಆಗಿರ್ತಾವ. ಇನ್ನ ಅಜ್ಜನ ಆಶೀರ್ವಾದ ತಗೊಂಡಿದ್ದ ಎಮ್ಮೆ ಆದಷ್ಟು ದಪ್ಪ ಆಗಿರ್ಬಾರ್ದ್ರ. 4 ಎಮ್ಮೆ ಕೂಡಿ ಒಂದೇ ಎಮ್ಮೆ ಆಗಿತ್ತು. ಇಂಥ ಕೆಚ್ಚಲ 2 ಬಕೆಟ್ ಹಾಲು ಹಿಂಡಬೇಕಂತ ಎಮ್ಮೆ ಆಗಿತ್ತು. ಅವಾಗ ಮಡಿವಾಳ ಅಜ್ಜ ಹೇಳ್ತಾರೆ ಏನಂದ್ರ, ನನಗ ಈ ಮುದುಕಿ ಮೇಲೆ ವಿಶ್ವಾಸ ಉಳಿದಿಲ್ಲ, ಬೇವರ್ಸಿ ಐತಿದ ಹಿಂಗೆ. ಈ ಮುದುಕಿ ಮೇಲೆ ವಿಶ್ವಾಸ ಉಳಿದಿಲ್ಲ, ನಿನಗ ಆಶೀರ್ವಾದ ಮಾಡ್ತಾನೆ ಅಂತ ಎಮ್ಮಿ ಬೆನ್ನಿನ ಮೇಲೆ ಚಪ್ಪಡಿಸಿ ಹೇಳಿದಂತ, ಈ ಮುದುಕಿ ಸಾಯೋ ಮಠ ಸಾಯಬೇಡ, ಹೊಳ್ಳಿ ಗಬ್ಬ ಆಗ್ಬೇಡ, ಹಾಲು ಹಿಂಡೋದು ಬಿಡಬೇಡ ಅಂದಂತ ನೋಡ್ರಿ. ಎಂಥ ಆಶೀರ್ವಾದ ಮಾಡಿದ. ಮುಂದೆ 30 ವರ್ಷ ಬದುಕಿತ್ರಿ ಮುದುಕಿ. 30 ವರ್ಷದ ಮಟ್ಟ ಹೊಳ್ಳಿ ಎಮ್ಮೆ ಗಬ್ಬ ಆಗ್ಲಿಲ್ಲ. ದಿನ ಮುಂಜಾನೆ 5 ಲೀಟರ್ ಸಂಜೆ 5 ಲೀಟರ್ ಹಾಲು ಹಿಂಡೋದನ್ನ ಬಿಡ್ಲಿಲ್ಲ. ಮುದುಕಿ ಸತ್ತ 2ನೇ ದಿವಸ ಎಮ್ಮೆ ಸತ್ತು. ಎಂಥ ಆಶೀರ್ವಾದ ಮಡಿವಾಳಪ್ಪಂದ. ಮಡಿವಾಳ ಅಜ್ಜಂದ್ರ ಸಾಮಾನ್ಯ ಅಲ್ರಿ. ಗರ್ಗದ ಮಡಿವಾಳೇಶ್ವರನನ್ನ ಇಲ್ಲಿ ಕುಂತು ನಾವು ನೆನ್ಸಾಕತ್ತೀವಲ್ಲ, ನಮ್ದು ಎಷ್ಟೋ ಜನ್ಮದ ಪುಣ್ಯ ಐತಿ. ಅಂಥ ಮಡಿವಾಳ ಅಜ್ಜನ ಅಂತ್ಯಕ್ಕೆ ಎಲ್ಲರೂ ಹೆದರ್ತಿದ್ರಿ. ಹೋಗ್ಬೇಕಂದ್ರೆ ಹೇಳಕ್ ಬರ್ದಲ್ಲಪ್ಪ, ಏನಂತಾನೋ ಗೊತ್ತಿಲ್ಲ. ಮಡಿವಾಳ ಅಜ್ಜನ ಕಡೆ ಬೇಯಿಸ್ಕೊಂಡು ಉದ್ಧಾರ ಆಗ್ಬೇಕಂತ್ರಿ. ಸಿದ್ಧಾರೂಢರ ಹಂತಕ್ಕ ಉಂಡು ಉದ್ಧಾರ ಆಗ್ಬೇಕಂತ. ನಾಗಲಿಂಗ ಅಜ್ಜನ ಜೊತೆ ಆಟ ಆಡಿ ಉದ್ಧಾರ ಆಗ್ಬೇಕಂತ. ಶಿಶುನಾಳ ಶರೀಫರ ಹಾಡು ಕೇಳಿ ಉದ್ಧಾರ ಆಗ್ಬೇಕಂತ. ಇವನ್ ಹಂತಕ್ಕೆ ಬಂದ್ರೆ ಉಂಡ ಸಾಯೋದ್ರಿ. ಎಲ್ಲಾರು ಹೋಳಿಗೆ ಕೊಡೋರು, ಕಡಬು ಕೊಡೋರು. ಈ ಜಾತ್ರೆಗೆ ನೋಡಿದ್ರಲ್ಲ ಟ್ರ್ಯಾಕ್ಟರ್ನಾಗ ಏನೇನು ಬಂದಿರ್ತಾವ. ಅನ್ನಪೂರ್ಣೇಶ್ವರಿ ಕಾಲು ಮುರ್ಕೊಂಡು ಬಿದ್ದಾಳಿ. ಎಲ್ಲಿಪ್ಪ? ಹುಬ್ಬಳ್ಳ ಓಲೆ. ಎಲ್ಲಿಪ್ಪ? ಸಿದ್ಧಾರೂಢ ಅಂತೇಕ. ಮಡಿವಾಳ ಅಜ್ಜನು ಹಂಗ ಹೇಳಬೇಕು, ನಾಗಲಿಂಗ ಅಜ್ಜನು ಹಂಗ ಹೇಳಬೇಕು, ಶಿಶುನಾಳ ಶರೀಫರು ಹಂಗ ಹೇಳಬೇಕು. ಇವ್ರದ್ದು ಒಂದು ಮಹಿಮೆಯನ್ನ ಕೇಳಿಕಾರ ಸಿದ್ಧಾರೂಢ ಬೆಟ್ಟ ಗೊಂದಾವಲಿ ಬ್ರಹ್ಮ ಚೈತನ್ಯ ಮಹಾರಾಜರು ಸಹಿತ ಬಂದ್ರು. ನೋಡಿಕಾರ ಕಡೀಕ ಶರೀಫರು ಹೇಳಿದ್ರು, ಹೌದಪ್ಪ ಹೌದು ನೀ ದೇವರು ಅಂದ್ರು. ನೀರಿಲ್ಲದ ಜಳಕ ಮಾಡಿರಬೇಕು, ಮಡಿಗಿಲ್ಲದ ಬಟ್ಟೆ ಉಟ್ಟಿರಬೇಕು, ಊಟಗಿಲ್ಲದ ಬಟ್ಟೆ ತುಂಬಿರಬೇಕು, ಗಾಂಜಾ ಸೇದದ ಗುಂಗು ಹಿಡಿದಿರಬೇಕು, ಜೋಲಿ ಹೋಗಿ ನಿನ್ನ ಪಾದಕ್ಕ ಬಿದ್ದಿರಬೇಕು. ಹೌದಪ್ಪ ಹೌದೋ ನೀ ದೇವರು. ಸಿದ್ಧಾರೂಢರನ್ನು ನೋಡಿ ಹಾಡಿದ್ರು. ಎಷ್ಟು ಒಂದು ಶಕ್ತಿ ಇರಬಹುದು ಸಿದ್ಧಾರೂಢರಂತೆ. ಅಂತ ಸಿದ್ಧಾರೂಢರು ಮಡಿವಾಳ ಅಜ್ಜಗೆ ಬೆಟ್ಟಾಗಕ್ಕೆ ಬಂದಾಗ ಮಡಿವಾಳ ಅಜ್ಜ ಗಂಟೆಪ್ಪನ ಕರೀತಾನ. ಗಂಟ್ಯಾಗ ಓಡಿಬಾ, ನನಗ ಲಂಗೋಟಿ ತಗೊಂಡ್ ಬಾ. ಆವಾಗ ಗಂಟೆಪ್ಪ ಅಂತಾನ, ದಿನ ಬತ್ಲೆಕೊಂಡಿರ್ತಿ ಬರ್ಮುಕೈ ಮಾಡ್ಕೊಂಡ, ಇವತ್ತದಕ್ಕೆ ಬೇಕಾಗೈತೆ ನನಗೆ ಇದ ಭಾಷೆನ. ಆವಾಗ ಇವತ್ತು ನನಗೆ ಬೆಟ್ಟಾಗಕ್ಕೆ ಒಬ್ಬ ಮನುಷ್ಯ ಬರಕತ್ತನ್ಲಿ. ಅಲ್ಲೂ ಒಂದು ಉದಾಹರಣೆ ಕೊಟ್ಟ ನೋಡ್ರಿ. ಹೆಣ್ಮಕ್ಳು
ಬಯಲು ಕಡೆ ಕುಂತಿರ್ತಾರ ಗಂಡ ಮಕ್ಕಳು ಹೆಣ್ಮಕ್ಳು ಹೊರಗ ಊರ್ ಹೊರಗ. ಯಾರೇ ಮನುಷ್ಯರು ಬಂದ್ರೆ ಏನ್ ಮಾಡ್ತಾರ ಅಲ್ಲೇ ಹೊರಗೆ ಯಾವ್ದು ನಿಂದಿರ್ತಾರಪ್ಪ. ಅದ ದನಗಳು ಬಂದು ಅಂದ್ರೆ ನೀವು ದನಗಳು ಮಕ್ಕಳ ನಿಮ್ ಮುಂದೆ ಹಂಗ ನಡೀತೈತಿ, ಮನುಷ್ಯರ ಮುಂದೆ ಹಂಗ ಎದ್ದು ನಿಂದ್ರ ಸುಮ್ಮನೆ ತಗೊಂಬ ತಗೊಂಡ್ ಬಾ ಅಂತ ಹೇಳಿಕಾರ ಲಂಗೋಟಿ ಹಾಕೊಂಡಿಕಾರ ಕುಂತಾನ. ಹೊರಗ ಸಿದ್ಧಾರೂಢರು ಬಂದ್ ನಿಂತಾರ. ಯಾರಣಿ ಅಂತ ಹೇಳಿ ಕೇಳಿದಾರ. ಯಾರಣಿ ಸಿದ್ಧಾರೂಢರು ಹೊರಗೆ ಬಂದಾರ ಮಠದ ಹೊರಗ. ಮಡಿವಾಳ ಅಜ್ಜ ವಯಸ್ಸಾಗಿದವ. ಯಾರಣಿ ಅಂತ ಕೇಳಾಕತ್ತಾನ. ಸಿದ್ಧಾರೂಢರು ನಾ ಸಿದ್ಧಾರೂಢ ಅನ್ಲಿಲ್ಲ, ನಾ ಚಳಕಾಪುರದವ ಅನ್ಲಿಲ್ಲ, ನಾ ಪರಮಾತ್ಮನ ಅವತಾರ ಅನ್ಲಿಲ್ಲ, ನಾ ಗಜದಂಡ ಸ್ವಾಮಿಗಳ ಶಿಷ್ಯ ಅನ್ಲಿಲ್ಲ, ನಾ ಯಾರಂತ ಹೇಳಿ ಕೇಳ ಹೋಗಕ್ಕ ನೀನಂತೆ ಬಂದೇನೆಪ್ಪ. ಅಂಥ ಜ್ಞಾನಿ ನಾ ಯಾರಂತ ಹೇಳಿ ಕೇಳಿ ಹೋಗಕ್ಕೆ ಬಂದೇನ ಅಂದ್ಮೇಲೆ ನಾ ಯಾರಂತ ಹೇಳಿ ಹೆಂಗ್ ಹೇಳಿ. ನಮ್ಮನ್ನ ಕೇಳಿದ್ರಿ ಎಷ್ಟು ಕತಿ ಮಾಡಿ ಹೇಳ್ತಿರ್ತೀವ. ನಮ್ಮ ಕಾಕ SP ಇದ್ದ, ನನ್ನ ಮಗಳು ಈಗ SP ಅದಾಳು, ನಮ್ಮ ಅಣ್ಣ ಡಾಕ್ಟರ್ ನಾನು, ಇದನ್ನೆಲ್ಲ ಕತ್ತಿ ಹೇಳ್ತವ್ರಿ ನಿಮಗ. ನಾನು ಏನ್ರ ಕೇಳಿರಿ ಅಂದ್ರ ನಮ್ದು ಒಂದಿಷ್ಟು ಎಕರೆ ಹೊಲ ಐತಿ, ನಮ್ಮ ಮನೆ ಒಂದಿಷ್ಟು ಬಂಗಾರ ಐತಿ, ಇದನ್ನೇ ಹೇಳಿದ ಹೊರತಾಗಿ ನಾ ಯಾರಂತ ಹೇಳಿ ಕೇಳಾಕ್ ಬಂದ ಅಂತ ಹೇಳಿದಂತ ಪುಣ್ಯಾತ್ಮ ಯಾರ ಇದ್ರೆ ಸಿದ್ಧಾರೂಢಪ್ಪ ಒಬ್ಬರೇ. ಗಂಟೆಪ್ಪಗೆ ಹೇಳಿಟ್ಟಿದ್ದಂದ್ರೆ ಏನಂತಂದ್ರ, ಗಂಟ್ಯ ಕೆಂಪಗೆ ಒದಗುಳಿಗೆ ಕಾಯಾಕಿಡ, ಕಾಯ್ತಂದ್ರ ಅವನ ಕುಂಡಿಗೆ ಬರಿ ಕೂಡ ಅಂತ ಹೇಳಿದ್ರು ಅಂತ ನೋಡ್ರಿ. ಯಾರಿಗೆ? ಸಿದ್ಧಾರೂಢರಿಗೆ. ಅವಂದ್ರ ನೀನೇ ಹೆದರಿಕ್ಯಾರ ಲಂಗೋಟಿ ಹಾಕೊಂಡಿ ಮಗ. ಕಿತ್ತೂರಿಗೆ ಶಾಪ ಕೊಟ್ಟ ಬಂದವ ನೀನು. ರಾಜ ಮಹಾರಾಜರ ಗದಗದ ನಡಗತಾರ ನೀನು ಮುಂದೆ. ನೀನೇ ಹೆದರಿದಿ, ಮತ್ತ ನನಗ ಲಂಗೋಟಿ ಹಾಕು ಅಂತ ಹೇಳಿದಿ, ಮತ್ತ ನನಗ ಬರಿ ಕೊಡಂತೆ ನಾನು. ನೀ ಸುಮ್ಮನೆ ಹೇಳಿದಷ್ಟು ಮಾಡುವ ಮಗನ. ಆತ್ರಪ್ಪ ಒದಗುಳಿಗೆ ಕಾಯಾಕಿಟ್ಟಾನ. ಸಿದ್ಧ ನಿನ್ನ ಹೆಸರೇನೋ ಅಂತಂದ್ರು. ಯಪ್ಪ ನನಗ ಸಿದ್ಧಾರೂಢ ಅಂತ ಕರೀತಾರ. ಸಿದ್ಧಾರೂಢ ಅಲ್ಲೇ ಸಿದ್ಧಾರೂಢ ಅಂತ ಕರೀತಾರ. ನೀ ತಾಯಿ ಹೊಟ್ಟಾಗಿಂದ ಹುಟ್ಟಿದ್ಯೋ ಮ್ಯಾಲ ಅಂತರಿಕ್ಷದಿಂದ ಉಳಿದ್ಯೋ ಮಗನ. ಯಪ್ಪ ತಾಯಿ ಹೊಟ್ಟಾಗಿಂದ ಶರೀರ ಹುಟ್ಟೈತಿ, ಶರೀರನ ಅಲ್ಲ ಅಂದ ಮೇಲೆ ಮತ್ತ ಆರೂಢದ ಮೇಲಿಂದ ಬಂದತಿ ಬಿಡಂದ್ರಂತಿ. ಅಷ್ಟಂದ್ರು ಜಳಕಕ್ಕೆ ಹೋಗಂದ್ರು, ಜಳಕ ಮಾಡಿದ್ರು. ಹೊಳ್ಳಿ ನೀವು ಹಂಗ ಡೈರೆಕ್ಟ್ ತಂದು ಹಚ್ಚಕ್ ಬರುದಿಲ್ಲಲ್ರಿ. ಹಿಂಗ ಬಚ್ಚಲ್ ಮಿಣಿಯಿಂದ ದಾಟ ಬರ್ತಿದ್ದ, ಉದ್ಗಳಿಗೆ ಕಾದಿದ್ದ ಹೊರಗೆ ಚಲ್ಲೋ ನೆವ ಮಾಡ್ಕೊಂಡು ಹೋಗದ ಸಿದ್ಧಾರೂಢ ತೊಡಿಗೆ ವರ್ಷ ಬಿಟ್ಟವನ್. ದಪ್ಪನ ಉದ್ಗಳಿಗೆ ಕೆಂಪಗೆ ಕಾದಿತ್ತು. 4 ಬಳ್ಳ ಒಳಗ್ ಸಿಕ್ಕೊಳ್ಳೋ ತೆಗ್ ಬಿತ್ತಂತ್ರಿ ತೊಡಿ. ಚರ್ಮ ಸುಟ್ಟಕ್ಕಾರ ಮಠ ತುಂಬಾ ವಾಸನೆ ಹಿಡಿತು. ಗಂಟ್ಯಾ ಏನು ಸುಟ್ಟು ಮಗನ ಅಂತ ಹೇಳ್ತಾರ. ಮಡಿವಾಳ ಜಮತ್ ಹೋದ್ರಾಕತ್ತನ್. ಯಪ್ಪ ಏನಿಲ್ರಿ ಉದ್ಗಳಿಗೆ ಕಾದಿತ್ತು, ಮತ್ತ ಹೊರಗೆ ಚೆಲ್ಲಾಕಂತ ಹೊರಟಿದ್ನಿ, ಅಪ್ಪ ಜಳಕ ಮಾಡಿ ಬರಾಕತ್ತಿದ್ದ, ತೊಡಿಗೆ ಹತ್ರಿ ಅಂತಂದ. ಏ ಸಿದ್ಧ ನಿನಗೆ ಸುಟ್ಟಿತೇನೋ ಅಂತ ಕೇಳಿದ್ರು ನೋಡ್ರಿ. ಯಪ್ಪ ನನಗೆ ಸುಟ್ಟಿಲ್ರಿ ಅಂದ್ರು. ಮತ್ತೊಮ್ಮೆ ಕೇಳಿದ್ರೆ ಮಡಿವಾಳಜ್ಜವ್ರ, ಏ ಸಿದ್ಧ ನಿನಗೆ ಸುಟ್ಟಿತೇನೋ ಮತ್ತಂದ. ಯಪ್ಪ ನನಗೆ ಸುಟ್ಟಿಲ್ಲ. ಅವಾಗ ಹಂತೇಕ ಕರೆದು ನೋಡಿದ್ರಂತ ಮಡಿವಾಳಜ್ಜನ 3 ಬಳ ಒಳಗ್ ಸಿಕ್ಕೊಂಡು ಅಂತ ಅಷ್ಟು ತೆಗ್ಗ ಬಿದ್ದಿತ್ರಿ. ಅಲ್ಲೂ ಇಷ್ಟು ಸುಟ್ಟರು ಸಹಿತ ಸುಟ್ಟಿಲ್ಲ ಅಂತ ಹೇಳಿದಳು ಸಿದ್ಧ ಅಂತಂದ್ರಂತ. ಅವಾಗ ಯಪ್ಪ ನಿನಗೆ ಸುಟ್ಟೈತೇನೆ ಅಂತ ಹೇಳಿ ಕೇಳಿದೆ. ನಾನು ಸಚ್ಚಿದಾನಂದ ಸ್ವರೂಪನಿದ್ದೇನೆ. ನಾ ಏನದೇನಪ್ಪ, ನಾನು ಆನಂದ ರೂಪನಿದ್ದೇನೆ. ಶರೀರಕ್ಕೆ ಸುಟ್ಟತೇನೆ ಅಂತ ಕೇಳಿದ್ರೆ ಹೌದಂತೀನಿ. ಶರೀರ ನಾ ಅಲ್ಲ ಅಂದ ಮೇಲೆ ನನಗೆ ಸುಟ್ಟತ್ತಂತ ಹೆಂಗ್ ಹೇಳಿ ಅಂತ ಹೇಳಿದಂತ ಜ್ಞಾನಿ ಸಿದ್ಧಾರೂಢ ಅಜ್ಜರಿಗೆ ಎಷ್ಟು ದೊಡ್ಡ ಅಂತ ತಿಳ್ಕೊರಿ. ನಮಗ ಬರೀ ಶರೀರವನ್ನ ನೋಡಿಕಾರ ನಾ ಅನ್ನಕತ್ತಿವ್ರು. ಈ ಶರೀರ ಮುಗಿದು ಹೋಗ್ತತ್ರಿದ. 80 ವರ್ಷದ ಮುದುಕ ಸತ್ತಿತ್ತಂತ್ರಿ. 70 ವರ್ಷದ ಮುದುಕಿ ಅವನು ಏನ್ ತಿದ್ದೋಳ್ರಿ ಹೋಗೋತಿತ್ತಂತ ಅದು ಮುದುಕಿ. ನನಗೆ ಏನು ಹೇಳಿವಾದ ಯಜಮಾನ, ಬಂಗಾರೆಲ್ಲ ಎಲ್ಲೆಲ್ಲಿ ಇಟ್ಟು ನನ್ನ ಒಡಿಯ. 70 ವರ್ಷದ ಮುದುಕಿ ಆಸ್ತಿ ಯಾರ್ಯಾರಿಗೆ ಬರೆದಿಟ್ಟಿದ್ವು ನನ್ನ ಭಾಡ್ಯ. ಎಲ್ಲಾ ಕೇಳಿ ನಾನು ನಿನ್ನ ಬಿಟ್ಟು ಬದುಕುದಿಲ್ಲ ಯಪ್ಪ ಅಂತಿದ್ದಂತ. ಎಂತ 70 ವರ್ಷದ ಮುದುಕಿ 80 ವರ್ಷದ ಗಂಡನ್ ನೋಡಿ ಅಳತಿದ್ಲಂತ. ಅಳುವಾಗ ಆರತಿ ಒಳಗ ಒಂದು ಕಡ್ಡಿ ಪೆಟ್ಟಿಗೆ ಎಣ್ಣೆಯಾಗ ತೊಯಾಕತ್ತಿತ್ತಂತ್ರಿ. ಕಡ್ಡಿ ಪೆಟ್ಟಿಗೆ ಎಣ್ಣೆಯಾಗ ಆ ಎಣ್ಣೆಯಾಗಿನ ಕಡ್ಡಿ ಪೆಟ್ಟಿಗೆ ತೆಗೆದಿಡ್ರಿ, ಎಲ್ಲಿ ಹೋದ್ವು ನನ್ನ ಯಜಮಾನ ಅಂತಿದ್ಲಂತ. ಅಳಾಕತ್ತಾಳ, ಚಿಂತಿ ಅದನ್ನ ಮಾಡಕತ್ತಾಳಕ್ಕೆ. ಕಡ್ಡಿ ಪೆಟ್ಟಿಗೆ ಎಷ್ಟು ಅದ್ರದ್ದು ಕಿಮ್ಮತ್ತ? ₹1. ₹1 ಯಾರು ಬರ್ದವ್ರ ಕಡ್ಡಿ ಪೆಟ್ಟಿಗೆ? 50 ವರ್ಷ ಗಂಧಾ ತೀದಂಗ ತೀದಿಕ್ಕರಕಿ ಹಾಗೆ ದುಡ್ದು ಮುದುಕ ದುಡ್ದಿದ್ನೆಲ್ಲ ತಂದ ಆಕಿಗೆ ಸರಿಗೆ ಕಟ್ಟಿದ. ಆಕಿ ಚಿಂತೆ ಮಾಡಕತ್ತಳ ಎದ್ರದಂದ್ರ ₹1 ಕಡ್ಡಿ ಪೆಟ್ಟಿಗಿದೆ. ವಿಚಾರ ಮಾಡ್ಕೊಂಡು ನಿನ್ನವ್ರು ಯಾರು ಅಂತ ಹೇಳ್ತಾರ.
ಏನ್ ಇವ್ರೆಲ್ಲರೂ ನಮ್ಮವ್ರು ಅನ್ನಕತಿಯಲ್ಲ. ರಿಟೈರ್ಡ್ ಆದವನ್ನ ಹೊರಗೆ ಪಲ್ಲಂಗ ಹಾಕಿ ಮಲಗಿಸಿದ್ರಿ ಒಬ್ರು, ನಾನ ನೋಡಿ ಇಲ್ಲಿ ಮಲಗಿಸಿದ್ರಿ, ಇಲ್ಲೆಲ್ಲ ಒಂದ್ ಕಡೆ ಮಲಗಿಸಿದ್ರಿ. ಅವಾಗ ಏನಿಲ್ಲಂದ್ರು ಒಂದು 50 ಲಕ್ಷ ರೂಪಾಯಿ ಫಂಡ ಬಂದಿತ್ತು. ಅವಾಗ ತಿಂಗಳ 70,000 ರೂಪಾಯಿ ಅವ್ನ ಪೆನ್ಷನ್ ಬರ್ತಿತ್ತ. ಅವ್ರ ಮನೆಗೆ ಅದಕ್ಕೂ ಹೋದಾಗ ಅಜ್ಜ ಇಲ್ಯಾಕ ಮಕ್ಕೊಂಡ್ರಿ ಸಾಹೇಬರು ಅಂತಂದ್ವಿ ನಾವು. ಹಂಗ ಮಕ್ಕೊಂಡಾರ ಗಾಳಿಗೆ ಅಂತನ್ಲಕ್ಕೆ, ಗಾಳಿ ಬರ್ತೈತಿ ಅಂತ ಹೇಳಿ ಮಕ್ಕೊಂಡ್ರು. ಹೊರಗೆ ಬಂದು ಹೇಳಕ್ಕೆ ಏನಂದ್ಲ, ಇಲ್ಲ ಡಾಕ್ಟರ್ ಹೇಳಿದರು ಒಟ್ಟು ಒಂದ್ 8 ದಿವ್ಸ ಸಾಯ್ತಾನಂತ ಹೇಳಿ, ಈ ತೊಲಿ ದಾಟಿ ಹೊರಗೆ ಏನ ತರಬಾರ್ದಂತ, ಸತ್ತ ಹೊರಗೆ ದಾಡ್ಸೋಣಂತ ಅಲ್ಲೇ ಮಲಗಿಸಿದವ ಅಂತ ತಿಳ್ಕೋ. ನೀ ಯಾರ ಬೆನ್ನ ಹತ್ತಿದಿ? ಬರೀ ನಿಮಗಷ್ಟ ಅಲ್ಲ, ನಿಮಗೆ ಎಷ್ಟು ನಿಮ್ಮನ್ನ ಪ್ರೀತಿ ಅಂತ ಹೇಳ್ತಾರೆ, ನಿಮ್ ಸರಿ ಹಿಡ್ಕೊಂಡ್ ಅಡ್ಡಾಡ್ತಾರಲ್ಲ ಅವ್ರು ಒಂದ್ ದಿವ್ಸ ಇಟ್ಕೊಂಡು ನಿಮ್ ಬೆನ್ನ ಹತ್ತಾರ. ಅವ್ರು ಹಂಗ ಹತ್ತಿಲ್ಲ. ಅವ್ರ ಒಂದೀಟ್ ಅವ್ರಿಗೆ ಏನ್ ಬೇಕಾಗಿದ್ರ ಕೊಡ್ಲಿಲ್ಲ ಅಂತ ತಿಳ್ಕೊರ್ ನೀವ, ಅಡ್ಡಾಡ್ತಾರ ಬೇರೆ ಕಡೆ. ಗಂಡನೂ ಉದ್ದೇಶ ಇಟ್ಕೊಂಡ ಜೀವನ ನಡೆಸಾನ, ಹೆಂಡತಿನೂ ಉದ್ದೇಶ ಇಟ್ಕೊಂಡ ಜೀವನ ನಡೆಸಾಳ, ಬಂಧು ಬಳಗದವರು ಉದ್ದೇಶ ಇಟ್ಕೊಂಡನ. ಸ್ವಾರ್ಥ ಬರೀ ಇದ ತುಂಬೈತಿ. ನಿಸ್ವಾರ್ಥದಿಂದ ನಮ್ಮನ್ನು ಉದ್ಧಾರ ಮಾಡುವಂತ ಯಾವ ಇದ್ದಪ್ಪ ಅಂದ್ರೆ ಕೇವಲ ಸದ್ಗುರುನಾಥ ಮಾತ್ರ. ಕಷ್ಟ ಬಂದಾಗ ಬಂದ ಕಾಯವ ಒಬ್ಬ ನೋಡ್ರಿ, ಯಾರು ಬರುದಿಲ್ಲ. ಹುಡುಗನ ಕಾಲಿಗೆ ಸರ್ಪವು ಸುತ್ತಿ ಕಚ್ಚುತ್ತಲಿರಲು ಆಳುತ್ತಿದ್ದ, ಸದ್ಗುರು ನೋಡಿ ಸರ್ಪವ ಬಿಡಿಸಿ ಗಾಯವ ನಿರ್ವಿಷಗೊಳಿಸಿದನು. ಹೋಗೋತಿರು ಅಂತ, ಯಪ್ಪ ನನ್ನ ಮಗ್ಗ ಹಾವು ಸುತ್ತಿತ್ತು ಬರ್ರು ಯಾರು ಬಿಡಿಸ ತಾಯಿ, ನನ್ನ ಮಗ್ಗ ಹಾವು ಸುತ್ತಿತ್ತು ಬರ್ರಿಪ್ಪ ಅಂತ ಹೇಳಿಕ ಕೆರಿ ದಂಡಿ ಮೇಲೆ ಅಪ್ಪನು ಒದರ್ತಿದ್ದ, ಜಾತ್ರೆ ಮಂದಿ ಒದರ್ತಿದ್ರೆ. ಆದ್ರೆ ಯಾರು ಅದ್ರ ಹಂತೆಕ್ ಹೋಗುದು ಹೇಳಿಲ್ಲ. ಹಾವಿನ ನೋಡಿಕ್ಯಾರ, ಅದ್ರ ರೋಷ್ ನೋಡಿಕ್ಯಾರ, ಯಾರು ಹಂತೆಕ್ ಹೋಗಿಲ್ಲ. ಸಿದ್ಧಾರ್ಡ್ರಿಗೆ ಗೊತ್ತಾಗಿತ್ತು, ಪಾಠಶಾಲೆ ಒಳಗೆ ಕುಂತಾರ. ಏನಾಗಿತ್ತು ಯಪ್ಪ, ಯಾರಿಗೋ ಒಬ್ಬ ಹುಡುಗ ಹಾವು ಸುತ್ತೈತಿ. ಓಡಿ ಬಂದವರು ಒಂದ್ ಕೈಲಿಂದ ಬಾಯಿ ಹಿಡ್ದಾರ, ಇನ್ನೊಂದು ಕೈಯಿಂದ ಅದ್ರ ಬಾಲ ಹಿಡಿದಕ್ಕಾರ, ಅದಕ್ಕೆ ಸುತ್ತಿದ್ದನಿ ಬಿಚ್ಚಿಕ್ಕಾರ, ಅದನ್ನ ಓದ್ ಬಿಟ್ಟಕ್ಕಾರ. ತಮ್ಮ ಪಾಠಶಾಲೆ ಒಳಗೆ ಕರ್ಕೊಂಡ್ ಬಂದು ವಿಭೂತಿ ಹಚ್ಚಿಕಾರ, ಅವನು ಚೊಕ್ಕ ಆರಾಮ ಮಾಡಿದ್ರು. ಹಂಗಾರ ನಿಜವಾದ ತಂದೆ, ನಿಜವಾದ ತಾಯಿ, ನಿಜವಾದ ಬಂಧು ಯಾರು? ಅವನ ರೀ ಸಿದ್ಧಾರ್ಥನ ನಿಜವಾದ ಬಂಧು. ನಿಜವಾದ ನಮ್ ಜೋಡಿ ಇದ್ದಂಥವ್ರು ಯಾರದಾರಪ್ಪ ಅಂದ್ರೂ ಸಹಿತ ಅವ್ರು ಒಂದಿಲ್ಲ ಒಂದು ಉದ್ದೇಶದಿಂದ ನಮ್ ಜೋಡಿ ಜೀವನ ಮಾಡಕತ್ತಾರ. ತಾಯಿಗೆ ನೀ ನಡ್ಕೊಳ್ಳೋದು ಒಂದ್ ಈಟಕ್ ಫರ್ಕ್ ಮಾಡ, ಆಕಿ ತನ್ನ ಬುದ್ಧಿ ತೋರ್ಸೇ ಬಿಡ್ತಾಳ. ಹೇಂತಿಗೆ ನೀ ತೋರ್ಸು, ಆಕಿನೂ ತೋರ್ಸೇ ಬಿಡ್ತಾಳ. ಮಕ್ಕಳು ಅವರು ಒಬ್ರ ಅವ್ರಿಗೆ ಬೇಕಾಗಿದ್ದ ಕೊಡ್ರಿ ಅಂತ ಗಂಡನ ಯಾರಿಲ್ಲ ಅಂತಾರ. ಕೊಡ್ಲಿಲ್ಲಪ್ಪ ಅಂದ್ರೆ ನನಗೆ ಒಳೆ ಸಿಕ್ಕಿ ಪಾಣಿ ಅಂತಾರ. ನಮ್ದೆಲ್ಲ ಪರಿಸ್ಥಿತಿ ಏನಾಗೈತಿಪ್ಪ ಅಂತಂದ್ರ ಸ್ವಾರ್ಥದಿಂದನ ತುಂಬೈತಿ. ಅದಕ್ಕೆ ಈ ಸ್ವಾರ್ಥ ಬುದ್ಧಿಯನ್ನು ಬಿಡಿಸುವಂತಹ ಎಷ್ಟು ಗಂಟೆಗೆ, ಎಷ್ಟೊತ್ತು 8 ಎಷ್ಟೊತ್ತು ಹೇಳ್ಬೇಕು. ಹಂಗಾಗಿ ಅದೇನೋ ಹೇಳ್ತಾರಲ್ರಿ, ಎಮ್ಮಿನ ನೀರಾಗ ಬಿಡಬಾರ್ದಂತ, ಹೆಣ್ಮಕ್ಳನ್ನ ಸೀರೆ ಅಂಗಡಿಯಾಗ ಬಿಡಬಾರ್ದಂತ, ನಮ್ಮಂತವ್ರ ಕೈಯಾಗ ಮೈಕ್ ಕೊಡಬಾರ್ದಂತ. ನನಗಂತೂ ಅರ್ಜೆಂಟ್ ಐತ್ರಿ, ನಂದು ಮೆಡಿಕಲ್ ಶಾಪ್ ರೀ. ನನಗ ಆ ಚಿಂತಿ. ನಮ್ಮ ಒಬ್ಬ ಸಣ್ಣ ಹುಡುಗನ ಮೇಲೆ ಬಿಟ್ಟು ಬಂದ್ಬಿಟ್ಟಿದೀನಿ. ಫೋನ್ ಬರಬಾರ್ದಂದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಕುಂತ ನಾ ಮುಗಿಸ್ದವ ಎದ್ದ ಬಿಡವ ಈಗ. ಅದಕ್ಕಾಗಿ ಏನಪ್ಪಾ ಅಂತಂದ್ರ ಎಲ್ಲರಿಗೂ ಒಳಗ ಒಂದೊಂದೊಂದೊಂದು ಚಿಂತಿ. ನಿಮ್ಗೇನ್ ಚಿಂತಿ? ಯಾವ್ದಾರ ಒಂದು ಧಾರಾವಾಹಿ ನೋಡ್ಬೇಕಂದ್ರೆ ಚಿಂತೆ ಇರ್ತೈತಿ. ಏನೋ ಒಂದ ಎಲ್ಲರೂ ಒಳಗೊಂದು ಚಿಂತೆ ಮಾಡ್ಕೊಂತಾನೆ ಇವನು ಸೇವಾ ಮಾಡಕತ್ತೇವೆ. ಆದ್ರೂ ಸಹಿತ ಬೆಂಕಿ ಮೇಲೆ ತಿಳಿದ ಕಾಲಿಟ್ಟರ್ನು ಅದು ಸುಡ್ತೈತಂತ, ತಿಳಿಲಾರ್ದ ಕಾಲಿಟ್ಟರ್ನು ಸಹಿತ ಅದ್ ಏನ್ ಮಾಡ್ತೈತಂತ, ಸುಡ್ತೈತಂತೆ. ಬೆಂಕಿ ಕೆಲಸ ಏನ್ರಿ? ಸುಡೋದನಾದ್ರ ಕೆಲಸ. ಹಂಗ ನಾವು ತಿಳಿದ ಸದ್ಗುರುನಾಥನ ಸ್ಮರಣೆ ಮಾಡಿದ್ರು ನಮ್ಮ ಪಾಪ ಸುಟ್ಟೋಕ್ಕತಿ, ತಿಳಿಲಾರ್ದ ಅವನ ಸ್ಮರಣೆ ಮಾಡಿದ್ರು ಸಹಿತ ಪಾಪ ಸುಟ್ಟೋಕ್ಕತಿ. ಇಲ್ಲೇನು ನಾವು ಬಂದು ಕುಂತ್ವಿ, ಇಲ್ಲೇನ್ ನಾವು ಅವನ ಸ್ಮರಣೆ ಮಾಡಿದ್ವಿ, ನಿಶ್ಚಿತವಾಗಿನೂ ಸಹಿತ ನಮ್ಮ ಪಾಪ ಅನ್ನೋದು ಸುಟ್ಟ ಭಸ್ಮವಾಗಿ ಹೋಗಿ ಬಿಡ್ತೈತಿ. ಅದರೊಳಗೆ ಯಾವ ಸಂಶಯನೂ ಇಲ್ಲ. ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಭಕ್ತಿಯಿಂದ ಅವನ ಸ್ಮರಣೆ ಮಾಡಾಕ ಕಲ್ಕೋಬೇಕ್ರಿ. ನಾಗಲಿಂಗ ಅಜ್ಜಂದನು ನಿಮಗೆಲ್ಲ ಗೊತ್ತೈತಿ, ನಮಲಗೊಂದದೊಳಗ ನೆಲೆಸಿದ್ದ. ಅದು ಹೆಂಗಿತ್ತಪ್ಪ ಅಂದ್ರೆ ಪಿಶಾಚಿ ಇದ್ದಂಗ್ರಿ, ದೆವ್ವ ಇದ್ದಂಗ, ದೆವ್ವಿನ ರೂಪರು. ಸಿದ್ಧಾರೂಢರು ಬಾಲ್ಯಾವಸ್ಥೆರಿ, ಅವರು ಶಾಂತ ಸ್ವರೂಪರು. ಅವ ಹೆಂಗಿದ್ದಪ್ಪ ಅಂದ್ರೆ ಪಿಶಾಚ ಅವಸ್ಥೆ, ದೆವ್ವ ಇದ್ದಂಗ. ನಾಗಲಿಂಗ ಅಜ್ಜಂದ್ರ ಅವ್ನು ಯಾವಾಗ ಏನ್ ಮಾಡ್ತಾನೋ ಗೊತ್ತಿಲ್ಲ. ಒಂದ್ಸಾರಿ ಏನ್ ಮಾಡಿದ್ದ ಅಂತಂದ್ರೆ, ಒಂದು ಊರಿಗೆ ಭಿಕ್ಷಾ ಬೇಡಕ್ ಹೋದ ನಾಗಲಿಂಗಜ್ಜ. ಭಿಕ್ಷಾ ಬೇಡಕ್ ಹೋದ, ಹಬ್ಬಿತ್ತು. ಯಾರ ಮನೆಗೆ ಭಿಕ್ಷಾ ಬೇಡಕ್ ಹೋದ್ರೆ ಬಹಳ ಬಡಿವಿದ್ಲಕ್ಕೆ. 4 ಮಂದಿ ಗಂಡ ಮಕ್ಕಳಿದ್ರು, ಒಂದೀಟ ಅನ್ನ ಸಾರು ಮಾಡಿಕ್ಕಾರ, ಅದನ್ನ ತುತ್ತು ಮಾಡಿ ಕಲಿಸಿ ಕೊಟ್ಟ ಎಲ್ಲ ತೋದ ಡಬ್ಬ ಹಾಕಿ ಅಕ್ಕಿ ಮನೆಗೆ ಭಿಕ್ಷಕ್ ಹೋದ್ರು. ಬಾಜುಕು ಶ್ರೀಮಂತರು ಸಾಕಷ್ಟು ಅದಾರ. ಭವತಿ ಭಿಕ್ಷಾಂದೇಹಿ ಅಂತ ಅಕ್ಕಿ ಮನಿ ಮುಂದೆ ನಿಂತಾನ.
ಆ ಹೆಣ್ಮಕ್ಳು ಬಾಜುಕಿನವ್ರು ಅಂತೀರಂತ ನಮ್ಮ ಮನ್ಯಾಗ ಹೋಳಿಗೆ ಮಾಡಿದ್ರಪ್ಪ, ನಮ್ಮ ಮನ್ಯಾಗ ಕಡುಬು ಮಾಡಿದ್ರಪ್ಪ, ನಮ್ಮ ಮನ್ಯಾಗ ಗಾರ್ಗಿ ಬರ್ರಿಪ್ಪ, ಬೇಡ ನಮ್ಗೆ ಇಲ್ಲೇ ಬೇಕೈತಿ. ಈಕಿ ಓಡಿ ಬರ್ತಾಳೆ, ಯಪ್ಪ ಎಲ್ಲಾ ತೊಳೆದ ಡಬ್ಬ ಹಾಕಿದನ್ರಿ, ಸಾರಿನ ಗಡಿಗೆ ಬೇ ಅದನ್ನೂ ತೊಳೆದ ಡಬ್ಬ, ಅಣ್ಣದ ಗಡಿಗೆ ಬೇ ಅದನ್ನೂ ತೊಳೆದ ಡಬ್ಬ. ಖಾರ ಏನ್ ಮಾಡಿದಿ? ಖಾರ ಯಪ್ಪ ಹಸಿ ಖಾರ, ಖಾರದ ಕಲ್ಲು ತೊಳೆದೇನ ಯಪ್ಪ, ಖಾರದ ಕಲ್ಲು ಇನ್ನೂ ತೊಳೆದಿಲ್ಲ, ಹಂಗಂದ್ರ ಅದನ್ನ ತೊಳೆದು ಕೊಡ್ ನನಗ. ಹ್ಞೂ ಅಂತ ಹೇಳ್ಕಾರ. ಖಾರ ಕಲ್ಲು ತೊಳ್ಯಾಕತ್ತಳ, ಅಷ್ಟು ಅನ್ಗುಡ್ದು ತಾನ ಓಡಿ ಬಂದವನ ಎತ್ತಿ ಖಾರದ ಕಲ್ಲ ನೀರು ಕುಡ್ದ, ತೃಪ್ತಿ ಪಟ್ಕೊಂಡು ಆನಂದ ಪಟ್ಟಕ್ಕಾರ ಹೊರಗೆ ಹೋದ. ಹೊರಗೆ ಹೋದ ಕೂಡ್ಲೆ ಓಡಿ ಬಂದಕ್ಕಾರ ಅಜ್ಜನ ಪಾದಕ್ಕೆ ನಮಸ್ಕಾರ ಮಾಡಿಯಪ್ಪ, ಮತ್ತೆ ಯಾವಾಗ ಬರವ? ಅಜ್ಜನ ಕೇಳ್ತಾಳ, ಮತ್ತೆ ಯಾವಾಗ ಬರವ ಅಂತ ಹೇಳ್ಕಾರ. ನಾಗಲಿಂಗ ಅಜ್ಜಂದ ಒಳ್ಳೊಳ್ಳೆ ಕರಿಬಾರ್ದ್ರಿ ಏನಮ್ಮನ್ನ. ಒಮ್ಮೆ ಬಾಳ ಪುಣ್ಯ ಆಗಿತ್ತಂದ್ರ ಅವ್ರನ್ನ ಉದ್ಧಾರ ಮಾಡಕ್ ಬರ್ತಾನ, ಒಮ್ಮೆ ಬಾಳ ಪಾಪ ಆಗಿತ್ತಾರ ಅವ್ರನ್ನ ನಾಶ ಮಾಡಕ್ ಬರ್ತಾನ ಅಂತ ಹೇಳಿದ್ರಂತ. ಆತಪ್ಪ ನಾ ಉದ್ಧಾರ ಆದ್ನ ಅಂತ ಹೇಳಿಕಾರ ನಮಸ್ಕಾರ ಮಾಡಿ ಎದ್ದು ಅಡಿಗೆ ಮನ್ಯಾಗ ಬರ್ತಾಳ. ಎತ್ತಿ ಕುಡಿದಿದ್ದ ಕಲ್ಲು ಬಂಗಾರ ಆಗಿತ್ತಂತ್ರಿ, ಬಂಗಾರದ ಕಲ್ಲಾಗಿತ್ತು. ಅದನ್ನ ಬಡ ಬಡ ಮಾರಳು, ದೊಡ್ಡ ಶ್ರೀಮಂತ ಆದಳು. 4 ಮಂದಿ ಗಂಡ ಮಕ್ಕಳು ಶ್ರೀಮಂತರ ಮನೆಯಿಂದ ಸ್ವಸ್ಥೀಕರಣ ಮಾಡ್ಕೊಂಡು ಬಂದ್ಲು. ದೊಡ್ಡದ ಮಹಡಿ ಮನಿ ಕಟ್ಟಿಸಳು, ಬೆಳ್ಳಿ ತೂಮನಿ ಕಟ್ಟಿ ಮೇಲೆ ಹಾಕ್ಳು. ಅರಿದೇ ಆನಂದ ಪಡ್ತಿದ್ಲು. 25 ವರ್ಷ ಹೋತ್ರಿ. ಮತ್ತ ಅಕ್ಕಿ ಮನೆಗೆನ ಅಜ್ಜ ಭಿಕ್ಷೆ ಹಾಕ್ಬಾರ್ದು ಖಂಡಿತ್ರಿ. ಆಕಿ ಪಟ್ನ ಏನಂತ ಸ್ವಸ್ಥರಿಗೆ ಓಡೋದಕ್ಕೆ ಎಲ್ಲಾ ತೊಳೆದ ಡಬ್ಬ ಹಾಕ್ರಿ, ಮೊದಲ 5 ನಿಮಿಷ ತೊಳೆದ ಡಬ್ಬ ಹಾಕ್ರಿ. ನಮಗ್ ಹೆಂಗ ಇಟ್ಕೋತೇನ್ರಿ, ನಾವ್ ಏನ್ ಕೊಟ್ರು ಮತ್ತೊಂದು ಡಬ್ಬ ಹಾಕೋರು ನಾವು. ಅಜ್ಜ ಅವ ಅದಕ್ಕೆ ಬ್ಯಾಸತ್ ಸುಮ್ನೆ ಮೂರ್ತಿ ಹಾಕೊಂತ ಬಿಡ, ಬೇಕಾದ ಮಾಡ್ಕೊರ್ಲಿ ಮಕ್ಕಳ ನೀವು ಅಂತೇಳಿ ಏನ್ರಿ. ಅವಾಗ ಮತ್ ಹೇಳ್ತಾಳಂತ, ದಿನ 1 ಲೀಟರ್ ಖಾರ ಅರಿಬೇಕಂತ ಹೇಳಿಕಾರ ಅವತ್ತೇನ್ ಕಲ್ಲು ಮಾಡಿಸಿಳ ಅದ್ರ 4 ಪಟ್ಟು ದೊಡ್ಡ ಕಲ್ಲು ಮಾಡಿಸಿಟ್ಟಿಡ್ರಿ ಮೊದಲ. ಎಷ್ಟ ಆಸೆ ಒಟ್ಟ ಬಿಟ್ಟಿದ್ದಲ್ ನೋಡ್ರಿ ಇದು ಕರ್ಮ. ಇದು ನಮ್ ಬೆನ್ನ ಹತ್ತಿ ಇರೋದನ್ನ. ಅದಕ್ಕ ಒಮ್ಮೆ ತಿಕ್ಕಿ ತೊಳೆದಪ್ಪ ಅಂದ್ರ ಮರನೇ ದಿನ ಹೆಂಗ ಮತ್ತ ನಮ್ಮ ಹಿತ್ತಾಳಿವು ತಾಮ್ರದ್ದು ಹೆಂಗ ಮತ್ ಕಪ್ಪಾಗಿರ್ತಾವಲ್ಲ, ಹಂಗೆ ಮನಸ್ಸ ಇವತ್ತು ಸ್ವಚ್ಛ ಆಗಿರ್ತೈತ್ರಿ, ಮತ್ ಬೆಳಗಾವ್ ಮಟ್ಟ ಕಪ್ಪಾಗೇ ಬಿಟ್ಟಿರ್ತೈತ್ರಿ. ಅದನ್ನ ಸ್ವಚ್ಛ ಮಾಡಕ್ ಮತ್ತೊಬ್ಬರ ಬಾಂಡಿ ತಿಕ್ಕವ್ರ ಬೇಕ ನಮ್ಮಂತವ್ರ ಅಂದ್ರ ಸ್ವಚ್ಛ ಆಗದ್ರ. ಅದ ಇಷ್ಟು ದಿವಸ ನಿಮ್ಮನ್ನ ತಿಕ್ಕಿ ಹೋದ ವರ್ಷನೂ ಬಂದಿದ್ರಂತ್ರಿ ಯಾರ ಜೋರು ಕುಡಿ ಅಜ್ಜವ್ರು. ಬಹಳ ಒಳ್ಳೆ ಮನುಷ್ಯರ, ಪಾಪ ಪರಮಾತ್ಮನ ಸ್ವರೂಪನ. ಅಂತವ್ರ ಕಡೆಯಿಂದ ಮತ್ ನೀವು ಉಪದೇಶಾಮೃತ ಕೇಳಾಕತ್ತೀರಿ ಅಂದ್ರ ನೀವೆಲ್ಲರೂ ಸಹಿತ ಪೂರ್ವ ಜನ್ಮದ ಪುಣ್ಯ ಮಾಡಿದ್ರಿ. ಕಡಿಕ ಅಜ್ಜ ಬಂದ, ಯಪ್ಪ ಎಲ್ಲಾ ಡಬ್ಬ ಹಾಕಿದನ್ರಿ ಅಂದ್ಲಕ್ಕೆ. ಅಲ್ವೇ ವಾಸನೆ ಬಡಿ ಇದ್ದಿ, ಈಗೇನ್ ಕಡಿಮೆ ಆಗೈತಿ, ಏನ್ ಕೊಟ್ಟಿ ಬಿಡಪ್ಪ ಏನಿಲ್ಲ ಇಲ್ಲ ಅನ್ಲಕ್ಕಿ, ಮತ್ತು ಏನ್ ಕೊಟ್ಟಿ ಬಿಡಪ್ಪ ಏನಿಲ್ಲ ಇಲ್ಲ ಅನ್ಲಕ್ಕಿ. ಅವಾಗ ಆತ ಯಪ್ಪ ಮೊದಲ ನಾವು ಕೇಳೋಕ್ಕಿಂತ ಮೊದಲು ಹೇಳ್ತಾರ, ಖಾರದ ಕಲ್ಲು ತೊಳೆದಿಲ್ಲಪ್ಪ, ಬಾ ನಡಿ ನಡಿ. ತೊಳೆದ್ರು ಎತ್ತಾಕ ಬರುವಂತ ಅಜ್ಜಗ ಅಲ್ಲ ಬಾಳ ಬೆರಿಕದಪ್ಪ ಹೆಣ್ಮಗಳು. ಹೆಂಗ ಮಾಡಿ ಎತ್ತಿ ಕುಡ್ದ ಹೊಳ್ಳಿ ಹೊಂಟ ಮತ್ತ ಬಂದ ಕಾಲಿಗೆ ಬಿದ್ಲು. ಯಪ್ಪ ಯಾವಾಗ ಬರವ? ಅವಾಗ ಹೇಳ್ತಾನೆ, ಯವ್ವ ನಿನಗ್ ಮೊದಲ ಹೇಳಿದ್ನ ಒಳ್ಳೊಳ್ಳೆ ಕರಿಬೇಡ್ಬೇಡ ಅಂತ ಹೇಳಿಕಾರ, ನಿನ್ನ ಕರ್ಮ ಕರ್ದಕ್ ನಾ ಏನ್ ಮಾಡ್ಲಿ ಹೋಗಂತ ದಾಟಿ ಹೋಗ್ಬಿಟ್ರು. ಓಡಿ ಹೊಕ್ಕಾಳ, ಇದ್ಲೇ ಬಿದ್ದಿತ್ತಂತ ನೋಡ್ರು. ಹೆಣ್ಮಗಳ ಅಕ್ಕಿ ಅದಾಳ, ಅಜ್ಜನ ಅದಾನ, ಅವ ಅಜ್ಜನ ಎತ್ತಿ ಕುಡ್ದಾನ. ಅವಾಗಿನ ಕಲ್ಲು ಬಂಗಾರ ಆತು, ಇವಾಗಿನ ಕಲ್ಲು ಇದ್ಲಿ ಯಾಕಂತಪ್ಪ ಅಂದ್ರೆ ಮನಸ್ಸು ಸ್ವಚ್ಛ ಇದ್ದಾಗ ಬಂಗಾರ ಆತು, ಮನಸ್ಸು ಕೆಟ್ಟಾಗ ಇದ್ಲಿ ಆತು. ಇದ್ಲಿ ಮಾಡ್ಕೊಳ್ಳೋದು ನಿನ್ನ ಕೈಯಾಗೈತಿ, ಅದನ್ನ ಬಂಗಾರ ಮಾಡ್ಕೊಳ್ಳೋದು ನಿನ್ನ ಕೈಯಾಗ ಅಂತ ಹೇಳೋದನ್ನ ಆ ಸಿದ್ಧಾರೂಢನ ಮೂಲ ಉದ್ದೇಶ ಇತ್ತು. ಅದಕ್ಕೆ ಸ್ವಲ್ಪ ನಮಗೆ ಏನು ಪರಮಾತ್ಮ ಕೊಟ್ಟಲ್ಲ ಅದ್ರೊಳಗೆ ನಾವು ತೃಪ್ತಿ ಪಟ್ಕೊಳಕ ಚಿದಂಬರ ಮಹಾಸ್ವಾಮಿ ಹಿಂಗ ಮುರುಗೋಡದೊಳಗೆ ವರ ಮುರುಗೋಡದಿ ಜನಿಸಿದಗಿ ಗುರು ನವಪುರದ ವಿಹಾರನಿಗೆ ಸುರಚಿರಲೀಲೆಯ ಸುರಿಸುತ್ತ ಜಗವುದ್ಧರಿಸಿದ ಸಾಂಬ ಚಿದಂಬರಿಗೆ ಅಂತ ಹೇಳಿ ಚಿದಂಬರ ಮಹಾಸ್ವಾಮಿ ಹಿಂಗ ಶಾಸ್ತ್ರ ಹೇಳಕತ್ತಿದ್ರು. ಒಂದ್ ದೊಡ್ಡದು ಚೋಳ ನಡಕ್ ಬಂದ್ಬಿಡ್ತಂತ್ರಿ. ನಿಮ್ಮಂತೆ ಕೆಲವರು ಒಂದ್ ಚೋಳ ಬಂತಾರ ಕುಂತೇನೆ, ಎಲ್ಲ ಹೆಣ್ಮಕ್ಳು ಅತ್ತ ಇತ್ತು ಓಡಾಡಕತ್ರು. ಚಿದಂಬರ ಸ್ವಾಮಿ ಮುಂದೆ ಬಂದು ನಿಂತು ದೊಡ್ಡದು ಚೋಳ, ಇಷ್ಟು ದೊಡ್ಡದು. ಆವಾಗ ಚಿದಂಬರ ಮಹಾಸ್ವಾಮಿ ಏನಂದ್ ಗೊತ್ತೇನ್ರಿ, ಯಾವಕ್ಕೀಗ ಉದ್ಧಾರ ಆಗ್ಬೇಕಂತ ಮನುಷ್ಯನಾಗೈತು ಈ ಚೋಳ ನತ್ತ ಮಾಡ್ಕೊಂಡು ಹಾಕೋರ ನಾವು. ಈ ಚೋಳ ನತ್ತ ಮಾಡ್ಕೊಂಡು ಹಾಕೋರು ಎಲ್ಲಾರು. ಯಪ್ಪ ಹೋಗಿ ಅದನ್ನ ಮುಟ್ ನಮಗೇನ್ ಹರಕತ್ತಪ್ಪ, ಈ ಶಾಸ್ತ್ರ ಹಿಡ್ರು ಅಟ್ಟ ಬಿಟ್ರು ಅಟ್ಟ ಎಲ್ಲಾರು ದೂರಿಸರು. ಒಂದು ಮುದುಕಿ ಬ್ಯಾಸಾಗಿತ್ರಿ ಮನ್ಯಾಗ. ಪಾಪ ಮನ್ಯಾಗ ಸೊಸಿ ಕಾಟ ಮಕ್ಕಳ ಕಾಟ ಸಾಕಾಗಿ ಸಾಯ್ಬೇಕಂತ ಲೆಕ್ಕ ಮಾಡ್ಕೊಂಡು ಕುಂತಿಳಕ್ಕೆ. ಆಕೆ ಏನಂದ್ರೆ ಗೊತ್ತೇನ್ರಿ, ಬಾವಿ ಬಿದ್ದ ಸಾಯಕ್ಕಿಂತನೂ ಗುರುವಿನ ಮುಂದ ಚೋಳ ಕಡಿಸ್ಕೊಂಡು ಸತ್ರ ನಂದ ದೊಡ್ಡ ಪೂನಿಲ್ಲ ಅಂದಕ್ಕಿನ ಕಣ್ಣು ಮುಚ್ಚಿದಕ್ಕಿನ ಚಿದಂಬರ ಅಂತ ಹೇಳಿಕರ್ ಕಣ್ಣು ಮುಚ್ಚಿ ಹಾಕೊಂಡು ವಜ್ರದ ನತ್ತಾಗಿ ಬಿಡಿದಂತ. ಬಾಜುಕ್ ನಿಂತಿದ್ರಲ್ಲ ಯಪ್ಪ, ಇನ್ನೊಂದು ಚೋಳ ಯಾವಾಗ ಬಂದಿದ್ರಿ?
ನಮ್ಮ ಪರಿಸ್ಥಿತಿ ಏನೈತಿಪ್ಪ ಅಂದ್ರೆ ಇಷ್ಟ ಐತಿ ನಮ್ದು. ಅದಕ್ಕೆ ಪರಮಾತ್ಮ ಎಷ್ಟು ಕೊಡ್ತಾನಲ್ಲ ಅಷ್ಟು ನಾವ್ ಏನ್ ಮಾಡೋಣ ಅಂದ್ರೆ ಸ್ವೀಕಾರ ಮಾಡೋಣ, ಕೊಟ್ಟಿದ್ರೊಳಗೆ ತೃಪ್ತಿ ಪಟ್ಕೊಳ್ಳೋಣ. ಸಿದ್ಧಾರೂಢರ ಹಂತಕ್ಕಿದ್ದಂತಹ ನೀವು ಹುಬ್ಬಳ್ಳಿ ಜನ ಬಹಳ ಪುಣ್ಯ ಮಾಡಿದರೆ. ಕಾಪ್ಸೆ ಮಣಿ ತಂದವ್ರು ವಿಶೇಷವಾಗಿ ಕಾಪ್ಸೆ ತುಕ್ಕವ ಏನಿದ್ಲು ಆಕಿ ಬಹಳ ವಿಶೇಷವಾದಂತ ಸೇವಾ ಮಾಡಿದಂತಕ್ಕೆ ಅಮ್ಮ. ಆಕಿ ಬಗ್ಗೆ ನಾ ಹೋಸರಿ ನಿಮ್ಗೆ ಹೇಳಿದ್ದೀನಿ. ಸಿದ್ಧಾರೂಢರ ಆಶೀರ್ವಾದ ನಿಮಗ ನಮಗೆ ಸದಾ ಕಾಲ ಇರಲಿ. ಪ್ರತಿ ವರ್ಷನೂ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಈ ಸತ್ಸಂಗ ಕಾರ್ಯಕ್ರಮ ನಡೀಲಿ ಅಂತ ಹೇಳಿ ಬೇಡಿ ನನ್ನೆರಡು ಮಾತಿನ ಪುಷ್ಪಗಳನ್ನ ಸಿದ್ಧಾರೂಢ ಅಜ್ಜನ ಪಾದಕ್ಕೆ ಅರ್ಪಿಸ್ತೀನಿ. ದಯವಿಟ್ಟು ಕ್ಷಮಾ ಮಾಡ್ಬೇಕು. ನಾ ಏನೋ ಮಾತಾಡುವಾಗ ತಪ್ಪು ಮಾಡಿದ್ರು ಸಹಿತ ಕ್ಷಮಾ ಮಾಡ್ರಿ. ಮತ್ತ ನಾ ಆದಷ್ಟು ಲಗುನು ಹೋಗ್ಬೇಕಾಗೈತಿ. ಮತ್ತ ಹೇಳಿದ್ನಲ್ಲಿ ನಿಮಗೆ ಧಾರವಾಡಕ್ಕೆ ನಾ ಮತ್ತೆ ಹೋಗ್ಬೇಕಾಯ್ತು. ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.